ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿ ತಮಗೆಲ್ಲರಿಗೂ ಅನಂತರ ಧನ್ಯವಾದಗಳು ಸಲ್ಲಿಸುತ್ತಾ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೇ ಆಗಸ್ಟ್ ತಿಂಗಳ 11ರಿಂದ ಆಗಸ್ಟ್ 17ರವರೆಗೆ, ಆಗಸ್ಟ್ 11 ಭಾನುವಾರದಿಂದ 17 ಶನಿವಾರದವರೆಗಿನ ವಾರ ಭವಿಷ್ಯವನ್ನು ಅವಲೋಕಿಸುವಂಥದ್ದು. ಮೊದಲಾಗಿ ಈ ವಾರದ ಪಂಚಾಂಗದ ವಿಶೇಷಗಳನ್ನು ತಿಳಿದುಕೊಳ್ಳೋಣ. ಈ ವಾರವು ವಿಶೇಷವಾದ ಅನೇಕ ಹಬ್ಬ ಹರಿದಿನ ವ್ರತಾದಿಗಳು ಬರುವಂತಹ ಒಂದು ಸುದಿನ, ಉತ್ತಮ ವಾರ ಆಗಿರುತ್ತೆ. ಆರಂಭದ ದಿನ ಭಾನುವಾರ 11ನೇ ತಾರೀಕು. ಆ ದಿನ ಶ್ರಾವಣ ಶುಕ್ಲ ಸಪ್ತಮಿ. ಆ ದಿನ ಭಾನು ಸಪ್ತಮಿ ಅಥವಾ ಆದಿತ್ಯ ಪೂಜೆ ಎಂಬ ಆಚರಣೆಯನ್ನು ಮಾಡ್ತಾರೆ. ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ಬರುವಂತಹ ಸಪ್ತಮಿಯಂದು ಅಲ್ಲಿ ವಿಶೇಷವಾಗಿ ಸೂರ್ಯನ ಪೂಜೆ ಮಾಡುವಂಥದ್ದೆಲ್ಲ ಪದ್ಧತಿ ಇರುತ್ತೆ. ಆದಿತ್ಯ ಪೂಜೆ ಮಾಡುವಂಥದ್ದು. ಅದೇ ರೀತಿ ಈ ಬಾರಿ 11ನೇ ತಾರೀಕು ಭಾನುವಾರ ಸಪ್ತಮಿ ಬಂದಾಗ ಅದು ವಿಶೇಷವಾಗಿ ಭಾನು ಸಪ್ತಮಿ ಎಂದು ಆದಿತ್ಯ ಪೂಜಾ ದಿನ ಎಂದು ಪರಿಗಣಿಸಲ್ಪಟ್ಟು ಅಲ್ಲಿ ವಿಶೇಷವಾಗಿ ಸೂರ್ಯನಿಗೆ ಅನುಷ್ಠಾನಗಳನ್ನು ಮಾಡೋದು, ಅರ್ಘ್ಯ ಪ್ರದಾನ ಮಾಡುವಂಥದ್ದು. ಜೊತೆಗೆ ಕೆಲವರು ತಮ್ಮ ತಮ್ಮ ಒಂದು ಕುಲಾಚಾರದಿಂದ ಬಂದಂತಹ ಒಂದು ಸೂರ್ಯನ ಆರಾಧನಾ ಪದ್ಧತಿಯನ್ನು ಈ ದಿನ ಮಾಡ್ತಾರೆ. ಹಾಗಾಗಿ ವಿಶೇಷವಾಗಿ ಈ ದಿನ ಸೂರ್ಯನ ಒಂದು ಆರಾಧನೆ, ಸೂರ್ಯನ ಒಂದು ಸ್ತೋತ್ರ, ಸ್ತುತಿ, ಆದಿತ್ಯರ ಹೃದಯ ಸ್ತೋತ್ರ, ಆದಿತ್ಯನ ಅಷ್ಟೋತ್ತರ ಸ್ತೋತ್ರ ಇತ್ಯಾದಿಗಳನ್ನು ಪಠನೆ ಮಾಡಲಿಕ್ಕೆ ಉತ್ತಮವಾದ ಆಯ್ಕೆ ಆಗಿರುತ್ತೆ. ಸೂರ್ಯ ನಮಸ್ಕಾರವನ್ನು ಆಚರಿಸುವಂಥ ಅನುಕೂಲತೆ ಪದ್ಧತಿ ಇದ್ದವರು ಅಂಥ ಸೂರ್ಯ ನಮಸ್ಕಾರವನ್ನು ಸಹ ಈ ದಿನ ಆಚರಣೆ ಮಾಡ್ಬೋದಾಗಿದೆ. ಶುಭ ದಿನ ಆಗಿರುತ್ತೆ. ಇನ್ನು 12ನೇ ತಾರೀಕು ಸೋಮವಾರ, ಆ ದಿನ ಶ್ರಾವಣ ಶುಕ್ಲ ಅಷ್ಟಮಿ ತಿಥಿ. ಆ ದಿನ ವಿಶಾಖ ನಕ್ಷತ್ರ, ಶುಕ್ಲಯೋಗ, ಭದ್ರಕರ್ಣ ಇರುವಂಥದ್ದು. ಈ ದಿನ ವಿಶೇಷವಾಗಿ ಈ 2ನೇ ಶ್ರಾವಣ ಸೋಮವಾರ ನಮ್ಮ ಒಂದು ಭಾಗದಲ್ಲಿ ಶ್ರಾವಣದ ಸೋಮವಾರಕ್ಕೆ ವಿಶೇಷವಾದ ಮಹತ್ವ ಇರುತ್ತೆ. ಅಂದು ಶಿವಾಲಯಗಳ ಸಂದರ್ಶನ, ಶಿವನ ದರ್ಶನ ಮಾಡುವಂಥದ್ದು, ಜೊತೆಗೆ ಶಿವನ ಏನಾದರೂ ಅನುಷ್ಠಾನಾದಿಗಳನ್ನು ಮಾಡುವಂಥದ್ದು ಈ ದಿನ ಆಚರಣೆ ಮಾಡುವಂಥ ಪದ್ಧತಿ ಇರುತ್ತೆ. ಅಲ್ಲದೆ ಈ ದಿನ ಶಿವಮುಷ್ಟಿ ಅಂಥೇಳಿ ಒಂದು ಆಚರಣೆ ಮಾಡುವಂಥ ಪದ್ಧತಿ ಕೆಲವೊಂದು ಭಾಗದಲ್ಲಿದೆ. ಅಲ್ಲಿ ಒಂದು ಮುಷ್ಟಿ ಎಳ್ಳನ್ನು ಅಲ್ಲಿ ಶಿವನಿಗೆ ಅರ್ಪಣೆ ಮಾಡುವಂಥದ್ದು, ಶಿವನ ಇದಕ್ಕೆ ಎಳ್ಳು ಸಹಿತ ಅಭಿಷೇಕಗಳನ್ನು ಮಾಡುವಂಥ ಪದ್ಧತಿ ಹಲವಾರು ಭಾಗಗಳಿರುತ್ತೆ. ಹಾಗಾಗಿ ಇದನ್ನು ಶಿವಮುಷ್ಟಿ ಸೋಮವಾರ ಅಥವಾ ಶಿವಮುಷ್ಟಿ ಒಂದು ಪೂಜೆ ಮಾಡುವಂಥ ಪದ್ಧತಿ ಕೆಲವೊಂದು ಭಾಗದಲ್ಲಿರುತ್ತೆ. ಹಾಗಾಗಿ ಶ್ರಾವಣ ಸೋಮವಾರ ಶಿವನ ಆರಾಧನೆಗೆ, ಶಿವನ ದರ್ಶನಕ್ಕೆ, ಶಿವಾಲಯಗಳಲ್ಲಿ ಸೇವೆಗಳನ್ನು ಸಲ್ಲಿಸಲಿಕ್ಕೆ ಉತ್ತಮವಾದ ದಿನ ಆಗಿರುತ್ತೆ. ಇನ್ನು ಯಾವುದೇ ಶುಭ ಕಾರ್ಯಗಳಿಗೆ ಈ ದಿನ ಉತ್ತಮವಿಲ್ಲ. ಈ ದಿನ ಯಮಘಂಟ ಯೋಗ ಹಾಗೂ ಅಷ್ಟಮಿ ವಿಶಾಖ ಮುಂತಾದ ಯೋಗಗಳಿರೋದ್ರಿಂದ ಯಾವುದೇ ಶುಭ ಕಾರ್ಯಗಳಿಗೆಲ್ಲ ಒಳ್ಳೆಯದಲ್ಲ. ವಿಶೇಷವಾಗಿ ದೇವಾಲಯಗಳ ಸಂದರ್ಶನ, ದೇವತಾ ಸಂದರ್ಶನ, ಪರಿಹಾರಾದಿ ಕಾರ್ಯಗಳು ಅಥವಾ ನದಿ ಸ್ನಾನ, ತೀರ್ಥ ಸ್ನಾನ ಇತ್ಯಾದಿ ಮಾಡಲಿಕ್ಕೆ ಉತ್ತಮವಾದ ಅವಕಾಶ ಇರುತ್ತೆ. ಇನ್ನು 13ನೇ ತಾರೀಕು ಮಂಗಳವಾರ, ಶ್ರಾವಣ ಶುಕ್ಲ ನವಮಿ, ವಿಶಾಖ ನಕ್ಷತ್ರ ಜೊತೆಗೆ ಮಧ್ಯಾಹ್ನ ಬೆಳಕಲ್ಲಿ ಅನುರಾಧ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನ ಮಂಗಳ ಗೌರಿ ವ್ರತ ಎಂದು ಶ್ರಾವಣದ ವ್ರತ ಆಚರಣೆ ಮಾಡುವಂಥ ಪದ್ಧತಿ ಇರುತ್ತೆ. ಈ ದಿನ ಸಾಮಾನ್ಯವಾಗಿ ಹೆಚ್ಚಿನ ಎಲ್ಲ ಕೆಲಸ ಕಾರ್ಯಗಳಿಗೆ, ಪೂಜಾದಿಗಳಿಗೆ, ದೇವಾಲಯಗಳ ಸಂದರ್ಶನಕ್ಕೆ ಉತ್ತಮವಾದ ದಿನ ಆಗಿರುತ್ತೆ. ಇನ್ನು 14ನೇ ತಾರೀಕು ಬುಧವಾರ, ಆಗಸ್ಟ್ 14 ಬುಧವಾರ. ಆ ದಿನ ಶ್ರಾವಣ ಶುಕ್ಲ ದಶಮಿ ತಿಥಿ ಇರುತ್ತೆ. ಅನುರಾಧ ನಕ್ಷತ್ರ, ಆಯಿಂದ್ರ ಯೋಗ, ತೈತಿಲ ಕರ್ಣ ಇರುವಂಥ ದಿನ. ಈ ದಿನ ಹರಿಜಯಂತಿ ಎಂದು ಪೂಜೆ ಮಾಡ್ತಾರೆ. ಹರಿಜಯಂತಿ ಎಂದು ಶ್ರೀ ವಿಷ್ಣುವಿಗೆ ಸಂಬಂಧಪಟ್ಟು ವಿಶೇಷವಾಗಿ ಈ ದಶಮಿ ದಿನ ಪೂಜೆ ಮಾಡುವಂಥ ಪದ್ಧತಿ ಹರಿಜಯಂತಿ ಆಚರಣೆ ಮಾಡ್ತಾರೆ. ಇಲ್ಲಿ ಚಾತುರ್ಮಾಸದ ವ್ರತ ಅನುಷ್ಠಾನದಲ್ಲಿ ಬರುವಂಥ ಪ್ರತಿಯೊಂದು ದಿನವೂ ಒಂದೊಂದು ಅಲ್ಲಿ ದೇವತಾ ಪೂಜೆ, ಅನುಷ್ಠಾನ, ವ್ರತ ನಿಯಮಗಳನ್ನು ಆಚರಣೆ ಮಾಡುವಂಥದ್ದು. ಅದೇ ರೀತಿ ಈ ದಿನ ಹರಿಜಯಂತಿಯ ಪೂಜೆಯನ್ನು ಆಚರಣೆ ಮಾಡ್ತಾರೆ. ಜೊತೆಗೆ ಈ ದಿನ ಬುಧನ ಪೂಜೆ ಮಾಡುವಂಥ ಪದ್ಧತಿ ಇರುತ್ತೆ. ಬುಧವಾರ ಶ್ರಾವಣದಲ್ಲಿ ಬರುವಂತಹ ಈ ಬುಧವಾರದಂದು ಅಲ್ಲಿ ವಿಶೇಷವಾಗಿ ಬುಧ ಪೂಜಾ ಒಂದು ಅವಸರವನ್ನು ಮಾಡುವಂಥದ್ದು ಇರುತ್ತೆ. ಅದನ್ನು ಸಹ ಮಾಡುವಂಥದ್ದು ಅವರವರ ಒಂದು ಪದ್ಧತಿ ಅನುಸಾರ ಮಾಡ್ಬೋದಾಗಿದೆ. ಇನ್ನು ಆಗಸ್ಟ್ 15 ಇದು ನಮ್ಮ ದೇಶಕ್ಕೆ ಒಂದು ಮಹತ್ವದ ದಿನ. ಸ್ವಾತಂತ್ರ್ಯ ಬಂದಂಥ ದಿನ. ದೇಶವು ಬ್ರಿಟಿಷರಿಂದ ಅಲ್ಲಿ ವಿಮೋಚನೆಯಾಗಿ ಸ್ವಾತಂತ್ರ್ಯವನ್ನು ಪಡೆದಂತಹ ದಿನ. 77ನೇ ಸ್ವಾತಂತ್ರ್ಯದ ದಿನವನ್ನು ಇದನ್ನು ಆಚರಣೆ ಮಾಡ್ತಿದ್ದೇವೆ. ನಾವು ಈ ದಿನ ನಮ್ಮ ರಾಷ್ಟ್ರದ ಒಂದು ಸಂಸತ್ತಿಗೆ, ರಾಷ್ಟ್ರದ ಒಂದು ನಿಯಮಾವಳಿಗಳಿಗೆ ಎಲ್ಲವನ್ನು ಆಭಾರಿಯಾಗಿದ್ದು, ಜೊತೆಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ ನಮಗಾಗಿ ದೇಶಕ್ಕೆ ಸ್ವಾತಂತ್ರ್ಯದಲ್ಲಿ ಹೋರಾಡಿದಂತಹ, ಜೊತೆಗೆ ಬಲಿದಾನ ಮಾಡಿದಂತಹ, ತ್ಯಾಗ ಮಾಡಿದಂತಹ ಎಲ್ಲ ಸ್ವಾತಂತ್ರ್ಯ ಹೋರಾಟಗಳನ್ನು ಅವರ ಒಂದು ಸ್ಮರಣೆ ಮಾಡಿ ಅವರಿಗೆ ಒಂದು ಉತ್ತಮವಾದ ನಮ್ಮ ಗೌರವವನ್ನು ಸಲ್ಲಿಸುವಂಥದ್ದು. ರಾಷ್ಟ್ರದ ಈ ಒಂದು ಸಂವಿಧಾನಕ್ಕೆ ಕಾರಣ ಪುರುಷರಾದಂಥವರಿಗೆ ಸಂವಿಧಾನ ಗೌರವವನ್ನು ಸಲ್ಲಿಸೋದು ನಮ್ಮ ಪ್ರತಿಯೊಬ್ಬರ ಕರ್ತವ್ಯ.
ಭಾರತಾಂಬೆ ಅಥವಾ ಭಾರತ ಮಾತೆ ಎಂದು ನಾವು ತಾಯಿಯ ದೇಶವನ್ನು ತಾಯಿ ಮಾತೃಭೂಮಿ ಎಂದು ನಾವು ಗೌರವಿಸುವಂಥದ್ದು. ಹಾಗಾಗಿ ತಾಯಿ ಭಾರತಾಂಬೆಯ ನೆನಪು ಮಾಡಿ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರಿಗೂ, ಬಲಿದಾನಗೈದರಿಗೂ, ತ್ಯಾಗ ಮಾಡಿದವರಿಗೂ ಅವರೆಲ್ಲರಿಗೂ ಇಂದು ನಾವು ಗೌರವವನ್ನು ಸಲ್ಲಿಸುವುದು ನಮ್ಮ ಒಂದು ಆದ್ಯ ಕರ್ತವ್ಯ. ಇಂದು ಶ್ರಾವಣ ಶುಕ್ಲ ಏಕಾದಶಿ ತಿಥಿ, ಜ್ಯೇಷ್ಠ ನಕ್ಷತ್ರ, ವೈದ್ಯತಿ ಯೋಗ, ವರ್ಣಿಕರಣ ಇರುತ್ತೆ. ಈ ದಿನವು ಶುಭ ದಿನ ಆಗಿರುತ್ತೆ. ಸಾಮಾನ್ಯವಾಗಿ ಹೆಚ್ಚಿನ ಎಲ್ಲ ಕೆಲಸ ಕಾರ್ಯಗಳಿಗೂ ಈ ದಿನ ಉತ್ತಮವಾದ ದಿನ ಆಗಿರುತ್ತೆ. ಇನ್ನು ಆಗಸ್ಟ್ 16 ಇದು ಬಹಳ ಮಹತ್ವದ ದಿನ. ಆಗಸ್ಟ್ 16 ಶುಕ್ರವಾರ, ಅದು ಶ್ರಾವಣದ ಶುಕ್ರವಾರದ ಬರುತ್ತೆ. ದ್ವಾದಶಿ ತಿಥಿ. ಈ ದಿನ ಮೂಲ ನಕ್ಷತ್ರ ಇರುತ್ತೆ ಬೆಳಗಿನ ಕಾಲದಲ್ಲಿ. ಆ ಬಳಿಕ ಪೂರ್ವಾಷಾಢ ನಕ್ಷತ್ರ ಬರುವಂಥದ್ದು. ವಿಶ್ವಕರ್ಮ ಯೋಗ, ಭವಕರಣ. ಇಂದು ವರಮಹಾಲಕ್ಷ್ಮಿ ವ್ರತ ಅದು ವರಮಹಾಲಕ್ಷ್ಮಿ ಹಬ್ಬವನ್ನು ಪೂಜೆಯನ್ನು ಆಚರಣೆ ಮಾಡುವಂಥ ಪದ್ಧತಿ ನಮ್ಮ ದೇಶಾದ್ಯಂತ ಇರುತ್ತೆ. ಇದನ್ನು ವಿಶೇಷವಾಗಿ ಆ ವ್ರತದ ಹಾಗೆ ಆಚರಣೆ ಮಾಡೋದು ಉತ್ತಮ ಆಯ್ಕೆ. ಯಾಕಂದರೆ ಇಲ್ಲಿ ಹಬ್ಬ ಎಂದು ಜನರ ಆಡು ಭಾಷೆಯಲ್ಲಿ ಹಬ್ಬ ಎಂದು ವರಮಹಾಲಕ್ಷ್ಮಿ ಹಬ್ಬ ಎಂದು ಹೇಳುವಂಥ ಪದ್ಧತಿ ಬಂದಿದೆ. ಅದರಲ್ಲಿ ಹಬ್ಬಕ್ಕಿಂತ ಮಹತ್ವವಾಗಿ ವ್ರತ ನಿಯಮಗಳನ್ನು ಆಚರಣೆ ಮಾಡಿ ಅಲ್ಲಿ ಆ ಒಂದು ತಾಯಿ ಈ ಮಹಾಲಕ್ಷ್ಮಿಯ ಸ್ವರೂಪವನ್ನು ಅಥವಾ ಈ ತ್ರಿಶಕ್ತ್ಯಾತ್ಮಕ ಸ್ವರೂಪವಾಗಿ ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಸರಸ್ವತಿ ಇಂತಹ 3 ಶಕ್ತಿಗಳನ್ನಾಗಲಿ ಅಥವಾ ತಾಯಿ ವರ ಮಹಾಲಕ್ಷ್ಮಿಯನ್ನಾಗಲಿ ಆ ಕಲಶದಲ್ಲಿ ಆವಾಹನೆ ಮಾಡಿ ಆ ಕಲಶದಲ್ಲಿ ತಾಯಿಯ ಒಂದು ಪ್ರತಿ ರೂಪವನ್ನು ನಾವು ಕೆಲವರು ಆ ಕಲಶದಲ್ಲೇ ಇದ್ದು ಬಟ್ಟೆ ಮೂಲಕ ಒಂದು ದೇವಿಯ ಮುಖವನ್ನು ಬಿಡಿಸುವಂಥ ಆ ರೀತಿ ಒಂದು ಸರಳವಾಗಿ ತಾಯಿಯ ವ್ರತ ನಿಯಮ ಅನುಷ್ಠಾನ ಮಾಡಿ ಅಲ್ಲಿ ಶುದ್ಧ ಸಾತ್ವಿಕರಾಗಿದ್ದು ಮನೆಯನ್ನು ನಮ್ಮ ಪರಿಸರವನ್ನು ಸ್ವಚ್ಛಗೊಳಿಸುವಂಥದ್ದು ಅದು ಈ ಹಬ್ಬದ ಒಂದು ಆಚರಣೆಯಲ್ಲಿ ಬರುತ್ತೆ. ವ್ರತ ಆಚರಣೆ ಮಾಡೋದು ಅಲ್ಲಿ ಎಲ್ಲ ಶೌಚ ಅನ್ನೋದು ಬೇಕು. ಶೌಚ ಅಂದರೆ ಶುಚಿತ್ವಕ್ಕೆ ಬಹಳ ಮಹತ್ವವನ್ನು ಕೊಡಬೇಕು. ಅದೇ ರೀತಿ ನಾವು ದೈಹಿಕವಾಗಿಯೂ ಮಾನಸಿಕವಾಗಿಯೂ ಶುದ್ಧರಾಗಿದ್ದು ಅಂದು ತಾಯಿಯ ಒಂದು ಆರಾಧನೆ ಮಾಡುವಂಥದ್ದು. ಕಲಶವನ್ನು ಇಟ್ಟು ಅಲ್ಲಿ ನಿಮ್ಮ ಒಂದು ಕುಲಾಚಾರ ಬಂದಂಥ ಪದ್ಧತಿಯಂತೆ ಸರಳವಾಗಿ ತಾಯಿಯ ಒಂದು ಅಷ್ಟೋತ್ತರ ಅರ್ಚನೆಯೋ, ಕುಂಕುಮ ಅರ್ಚನೆಯೋ ಅಥವಾ ಹರಿದ್ರ ಕುಂಕುಮ ಪುಷ್ಪಗಳಿಂದಲೋ ಅಥವಾ ಹರಿದ್ರ ಕುಂಕುಮ ಮತ್ತು ಅಕ್ಷತೆಗಳಿಂದಲೋ ತಾಯಿಯ ಒಂದು ಆರಾಧನೆ ಮಾಡುವಂಥದ್ದು ಉತ್ತಮವಾದ ಆಯ್ಕೆ. ಈ ದಿನ ಈ ಬಾರಿ ಬಂದಂತಹ ಒಂದು ವರಮಹಾಲಕ್ಷ್ಮಿಯಲ್ಲಿ ಹಲವಾರು ಸಂಧಿ ಭಾಗಗಳು ಬಂದಿವೆ. ಸಂಧಿ ಅಂದರೆ ಅಲ್ಲಿ ನಕ್ಷತ್ರದ ಸಂಧಿ ಅಂದರೆ ಮೂಲ ನಕ್ಷತ್ರ ಮತ್ತು ಅಲ್ಲಿ ಪೂರ್ವಾಷಾಢ ನಕ್ಷತ್ರದ ಸಂಧಿ ಬಂದಿದೆ. ಅದೇ ರೀತಿ ಅಲ್ಲಿ ಸೂರ್ಯನ ಒಂದು ಸಂಕ್ರಮಣ ಬರುವಂಥದ್ದು. ಈ ದಿನ ಸಾಯಂಕಾಲ ಅಲ್ಲಿ ಸೂರ್ಯನು ತನ್ನ ಒಂದು ರಾಶಿಪಥವನ್ನು ಬದಲಿಸಿ ಸಿಂಹರಾಶಿಗೆ ಪ್ರವೇಶಿಸಿದ ನಂತರ ಸಿಂಹ ಸಂಕ್ರಾಂತಿಯ ಸಂಧಿ ಸಹ ಬಂದಿದೆ. ಅದೇ ರೀತಿ ಈ ದಿನ ಬರುವಂತಹ ತಿಥಿಯಲ್ಲೂ ಬೆಳಗಿನ ಕಾಲದಲ್ಲಿ ಏಕಾದಶಿ, ಆ ಬಳಿಕ ದ್ವಾದಶಿ ತಿಥಿಯ ಸಂಧಿ ಸಹ ಬಂದಿದೆ. ಅಂದರೆ ಕೆಲವೊಂದು ಭಾಗದಲ್ಲಿ ನಿನ್ನೆ ಆಚರಣೆ ಮಾಡುವಂಥ ಏಕಾದಶಿ ಪದ್ಧತಿ ಗುರುವಾರದಂದು ಮಾಡಿದ್ದಾರೆ. ಅಂದರೆ ಕೆಲವೊಂದು ಪಂಚಾಂಗಗಳಲ್ಲಿ ಕೆಲವೊಂದು ಆಚಾರದ ವಿಚಾರವಾಗಿ ಇಂದು ಸಹ ಬೆಳಗಿನ ಕಾಲದಲ್ಲಿ ಏಕಾದಶಿ ತಿಥಿ ಇರುತ್ತೆ, ಆ ಬಳಿಕ ದ್ವಾದಶಿ ಬರುತ್ತದೆ. ಹಾಗಾಗಿ ಅಲ್ಲಿ ತಿಥಿಯ ಸಂಧಿ ಬರುತ್ತೆ, ನಕ್ಷತ್ರದ ಸಂಧಿ ಬರುತ್ತೆ, ಜೊತೆಗೆ ಆ ಸೂರ್ಯನ ಒಂದು ಸಂಕ್ರಾಂತಿಯ ಸಂಧಿ ಸಹ ಬರುವಂಥದ್ದು. ಹಾಗಾಗಿ ಇಲ್ಲಿ ಕೆಲವು ಈ ಜಿಜ್ಞಾಸೆಗಳಿರ್ತವೆ, ಯಾವಾಗ ಪೂಜೆ ಮಾಡ್ಬೋದು, ಯಾವ ವಿಚಾರ ಮಾಡೋದು. ಹಾಗಾಗಿ ಒಂದು ಸಾಮಾನ್ಯವಾಗಿ ಉತ್ತಮವಾದ ಯೋಗಗಳಿರುವಂತಹ ಒಂದು ಪೂಜೆ ಮಾಡುವಂಥ ಮುಹೂರ್ತಗಳನ್ನು ಒಂದು ಪ್ರತ್ಯೇಕ ವಿಡಿಯೋದಲ್ಲಿ ಈ ಬಾರಿಯ ಒಂದು ವರಮಹಾಲಕ್ಷ್ಮಿ ಒಂದು ವಿಚಾರವಾಗಿ ಪ್ರತ್ಯೇಕ ವಿಡಿಯೋವನ್ನು ಮಾಡಿದ್ದೇನೆ. ಯಾರಿಗೆ ಆ ಬಗ್ಗೆ ಸ್ವಲ್ಪ ಜಿಜ್ಞಾಸೆ ಯಾವ ಕಾಲದಲ್ಲಿ ಪೂಜೆ ಮಾಡಿದರೆ ಒಳ್ಳೆಯದು ಅನ್ನೋದು. ಅಲ್ಲಿ ವಿಶೇಷವಾಗಿ ಮಧ್ಯಾಹ್ನ 12:45ರಿಂದ ಸಾಯಂಕಾಲ 7:30ವರೆಗಿನ ಅವಧಿ ಬಹಳ ಉತ್ತಮ. ಯಾಕಂದರೆ ಅಲ್ಲಿ ಆವಾಗ ಏಕಾದಶಿ ತಿಥಿ ಕಳೆದಿರುತ್ತೆ. 12 ಗಂಟೆ ಬಳಿಕ ಅಲ್ಲಿ ಏಕಾದಶಿ ತಿಥಿ ಕಳೆದಿರುತ್ತೆ. ಜೊತೆಗೆ ಅಲ್ಲಿ ಮೂಲ ನಕ್ಷತ್ರವು ಕಳೆದಿರುತ್ತೆ. ಮೂಲ ನಕ್ಷತ್ರವು ವಿಶೇಷವಾಗಿ ಮಹಾಲಕ್ಷ್ಮಿ ಪೂಜೆಗಿಂತ ಸರಸ್ವತಿ ಪೂಜೆಗೆ ಬಹಳ ಒಳ್ಳೆಯದು. ಈ ಸರಸ್ವತಿ ದೇವಿ ಅಥವಾ ವಿದ್ಯೆಗೆ, ಬುದ್ಧಿಗೆ ಅಂತ. ಆದರೆ ವರಮಹಾಲಕ್ಷ್ಮಿಯ ಒಂದು ಅನುಷ್ಠಾನಾದಿಗಳಿಗೆ ಆ ಲಕ್ಷ್ಮೀ ಸ್ವರೂಪವನ್ನು ಆಚರಣೆ ಮಾಡಲಿಕ್ಕೆ ಅಲ್ಲಿ ಪೂರ್ವಾಷಾಢ ನಕ್ಷತ್ರ, ಅದು ಶುಕ್ರನಿಗೆ ಒಂದು ಸಂಬಂಧಿತ ನಕ್ಷತ್ರ ಆಗಿರುತ್ತೆ. ಆ ಪೂರ್ವಾಷಾಢ ನಕ್ಷತ್ರ ಆರಂಭ ಆಗಿರುತ್ತೆ. ಹಾಗಾಗಿ 12:45ರಿಂದ ಸಾಯಂಕಾಲ 7:30ವರೆಗೆ. ಯಾಕೆ ಅಂತಂದರೆ 7:44 ಸೂರ್ಯನ ಸಂಕ್ರಮಣ ಅಲ್ಲಿ ಸಿಂಹರಾಶಿಗೆ ಪ್ರವೇಶಿಸುವಂಥ ಸಂಕ್ರಮಣ ಕಾಲ ಆಗುತ್ತೆ. ಹಾಗಾಗಿ ಆ ಒಂದು ಸಂಧಿ ಕಾಲಗಳನ್ನು, ಸಂಕ್ರಮಣ ಕಾಲಗಳನ್ನ ಪೂಜೆಗೆ ನಾವು ಅಷ್ಟೊಂದು ಪ್ರಶಸ್ತವಾಗಿ ಪರಿಗಣಿಸ್ತಿಲ್ಲ. ಹಾಗೆ ಮಧ್ಯಾಹ್ನ ಕಾಲದಿಂದ ಮಧ್ಯಾಹ್ನ ಅಭಿಜಿನ್ ಮುಹೂರ್ತದಲ್ಲಿ ಸುಮಾರು 12:45ರಿಂದ ಆರಂಭ ಮಾಡಿದರೆ ಅಂದರೆ ಪೂಜೆಗೆ ಸಿದ್ಧತೆ, ತಯಾರಿ, ಪರಿಕರಗಳನ್ನು ಜೋಡಿಸುವಂಥದ್ದು ಅವೆಲ್ಲ ಮಾಡೋದು ಅಥವಾ ಸ್ತೋತ್ರ ಓದೋದು ಅದೆಲ್ಲ ಮಾಡ್ಬೋದು. ಆದರೆ ಮುಖ್ಯವಾದ ಅಂಗ ಅಂದರೆ ಅಲ್ಲಿ ಪೂಜೆಗೆ ನಾವು ಮಂಗಳಾರತಿ ಮಾಡೋದಾಗಲಿ, ನೈವೇದ್ಯಗಳನ್ನು ಮಾಡೋದಾಗಲಿ ಅಥವಾ ಪೂಜೆ ಇನ್ನಿತರ ಮುಖ್ಯವಾದ ಅಂಗಗಳನ್ನು, ಪ್ರಾರ್ಥನೆ ಇತ್ಯಾದಿಗಳನ್ನು, ಸಂಕಲ್ಪಾದಿಗಳನ್ನು ಮಾಡೋದಕ್ಕೆ ನೀವು ಮಧ್ಯಾಹ್ನದ ಕಾಲದ ಬಳಿಕ ಆರಂಭ ಮಾಡಿ ಸಾಯಂಕಾಲದ ಒಳಗೆ 7:30, 7:40 ಅದನ್ನು ಮುಗಿಸಿಕೊಳ್ಳೋದು ಒಂದು ಅತ್ಯುತ್ತಮವಾದ ಆಯ್ಕೆ ಇರುತ್ತೆ. ವರಮಹಾಲಕ್ಷ್ಮಿಯ ಒಂದು ವ್ರತದಿಂದ ನಮಗೆ ಈ ಧೈರ್ಯ, ಸಾಹಸ ಜೊತೆಗೆ ಅಲ್ಲಿ ನಾವು ಮಾಡುವಂಥ ವೃತ್ತಿ, ವ್ಯಾಪಾರ, ಉದ್ಯೋಗಕ್ಕೆ ವೃತ್ತಿಯಲ್ಲಿ ನಮಗೆ ಆ ಧನದ ಲಾಭ ಬರುತ್ತೆ. ಅಂದರೆ ವರದಾಯಕವಾಗಿ ತಾಯಿಯು ನಾವು ಮಾಡುವಂಥ ಒಂದು ಸತ್ಕಾರ್ಯದಲ್ಲಿ, ನಾವು ಮಾಡುವಂಥ ಒಂದು ಶ್ರಮದಲ್ಲಿ, ಪರಿಶ್ರಮದಲ್ಲಿ ನಮಗೆ ಉತ್ತಮವಾದ ಧನ ಲಾಭವನ್ನು, ಸುಖವನ್ನು, ಯಶವನ್ನು, ಕೀರ್ತಿಯನ್ನು ತಾಯಿ ಕೊಡುವಂತಾಗತ್ತೆ. ಹಾಗಾಗಿ ಎಲ್ಲರೂ ಶ್ರದ್ಧಾಭಕ್ತಿ ನಿಷ್ಠೆಯಿಂದ ತಾಯಿಯ ಒಂದು ಆಶೀರ್ವಾದವನ್ನು ಪಡೆದುಕೊಳ್ಳಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಆ ವಿಶೇಷವಾದ ವಿಡಿಯೋನ ತಾವೆಲ್ಲರೂ ವೀಕ್ಷಣೆ ಮಾಡಿಕೊಳ್ಳಿ.
ಇನ್ನು 16ನೇ ತಾರೀಕು ಬಳಿಕ 17ನೇ ತಾರೀಕು ಈ ದಿನ ಶನಿವಾರ ವಿಶೇಷವಾಗಿ ಅಲ್ಲಿ ಸಿಂಹ ಸಂಕ್ರಾಂತಿಯ ಆಚರಣೆ ಮಾಡುವಂಥ ಪದ್ಧತಿ. ಅಂದರೆ ರಾತ್ರಿ ಕಾಲದಲ್ಲಿ ಸೂರ್ಯ ಸಂಕ್ರಾಂತಿ ಆದಾಗ ಮಾರನೇ ದಿನ ಬಂದಾಗ ಅಲ್ಲಿ ಹಗಲಿನ ಕಾಲದಲ್ಲಿ ಸೂರ್ಯ ಸಂಕ್ರಾಂತಿ ಆಚರಣೆ ಮಾಡುವಂಥ ಪದ್ಧತಿ. ಹಾಗಾಗಿ ಇದಕ್ಕೆ ಹರಿಪದ ಪುಣ್ಯಕಾಲ ಅಂತ ಹೇಳ್ತಾರೆ. ಹರಿಪದ ಪುಣ್ಯಕಾಲ ಎಂದು ಕರೆಯುತ್ತಾರೆ. ಸಿಂಹ ಸಂಕ್ರಾಂತಿ, ಸ್ವರ್ಣ ಸಂಕ್ರಾಂತಿ ಅಥವಾ ಆವಣಿ ಮಾಸದ ಆರಂಭ, ಈ ತುಳುನಾಡಿನಲ್ಲಿ ಸ್ವರ್ಣ ಮಾಸ ಅಥವಾ ಸ್ವರ್ಣ ಸಂಕ್ರಾಂತಿ ಎಂದು ಕರೆಯುತ್ತಾರೆ. ಹಾಗಾಗಿ ಇಂದಿನಿಂದ ಅಲ್ಲಿ ಸ್ವರ್ಣ ಮಾಸ ಅಥವಾ ಆವಣಿ ಮಾಸದ ಅಥವಾ ಆರಂಭ ಆಗುತ್ತೆ. ಹಾಗಾಗಿ ಸೌರಮಾನ ಪದ್ಧತಿಗೂ ಇದು ಬಹಳ ಉತ್ತಮವಾದ ದಿನ. ಆದರೆ ಚಾಂದ್ರಮಾನ ಪದ್ಧತಿಯಲ್ಲಿ ಹರಿಪದ ಪುಣ್ಯಕಾಲ ಎಂದು ದಿನ ಸಾಧನೆ ಮಾಡ್ತಾರೆ. ಅಲ್ಲದೆ ಈ ದಿನ ಶ್ರಾವಣ ಶುಕ್ಲ ತ್ರಯೋದಶಿ, ಈ ದಿನ ಪ್ರದೋಷ ಕಾಲ ಬರುತ್ತೆ, ಶನಿ ಪ್ರದೋಷ. ಆ ಶನಿ ಪ್ರದೋಷ ಯೋಗ ನಿರ್ಮಾಣ ಆಗಿದೆ. ಹಾಗಾಗಿ ಈ ದಿನಬೇಡಿ ಜೊತೆಗೆ ಸಾಯಂಕಾಲವು ಒಂದು ವಿಶೇಷ ಪೂಜೆಗಳಿಗೆ ಅನುಷ್ಠಾನಗಳು ಉತ್ತಮ. ಸಾಯಂಕಾಲದಲ್ಲಿ ಆ ಶನಿ ಪ್ರದೋಷ ಅಂದರೆ ಸುಮಾರು 6 ಗಂಟೆಯಿಂದ 7:30 ಗಂಟೆ ಅವಧಿಯಲ್ಲಿ ಅಥವಾ 5:30ರಿಂದ 7:30 ಗಂಟೆ ಅವಧಿಯಲ್ಲಿ ವಿಶೇಷವಾಗಿ ಶನಿ ಮಹಾರಾಜರಿಗೆ ಸಂಬಂಧಪಟ್ಟ ಅನುಷ್ಠಾನ, ಪೂಜೆ, ಭಕ್ತಿ ಅಥವಾ ದಾನ ಧರ್ಮಗಳನ್ನು ಮಾಡುವಂಥದ್ದಾಗಲಿ ಅಥವಾ ಶನಿಯ ಸ್ತೋತ್ರ, ಶನಿಯ ಅಷ್ಟೋತ್ತರ, ಶನಿ ಮಹಾರಾಜರ ದೇವಾಲಯಗಳಲ್ಲಿ ಎಳ್ಳು ಬತ್ತಿ ಹಚ್ಚುವಂಥದ್ದು ಇವನ್ನು ಆ ಶನಿ ಪ್ರದೋಷದ ಕಾಲದಲ್ಲಿ ಮಾಡೋದ್ರಿಂದ ಈ ಸಾಡೆ ಸಾತಿ ಇರ್ಬೋದು, ಶನಿ ದಶ ಇರ್ಬೋದು ಅಥವಾ ಶನಿಯ ಇನ್ನಿತರ ಅಷ್ಟಮ, ಪಂಚಮ ಮುಂತಾದ ಶನಿ ದೋಷಗಳಿದ್ದರೂ ಇಂಥ ಒಂದು ಅನುಷ್ಠಾನ ಪೂಜೆಯನ್ನು ಈ ದಿನ ಮಾಡಬಹುದಾಗಿದೆ. ಶನಿ ಪ್ರದೋಷದ ದಿನ ಆಗಿರುವಂಥದ್ದು. ಜೊತೆಗೆ ಈ ದಿನ ಅಂಗಾರಕ ಜಯಂತಿ ಸಹ ಬರುವಂಥದ್ದು. ಈ ದಿನ ಅಂಗಾರದ ಜಯಂತಿ ಬರೋದು ತ್ರಯೋದಶಿ ಆಗಿರೋ ಕಾರಣ ಅಲ್ಲಿ ಶ್ರಾವಣದ ತ್ರಯೋದಶಿ ಅಂಗಾರಕ ಜಯಂತಿಯನ್ನು ಕೆಲವೊಂದು ಭಾಗದಲ್ಲಿ ಆಚರಣೆ ಅಂಗಾರಕ ಅಥವಾ ಮಂಗಳ ಗ್ರಹದ ಆಚರಣೆಯನ್ನು ಒಂದು ಜಯಂತಿಯನ್ನು ಆಚರಣೆ ಮಾಡುವಂಥ ಪದ್ಧತಿ ಇರುತ್ತೆ. ಈ ದಿನ ತ್ರಯೋದಶಿ ತಿಥಿ ಪೂರ್ವಾಷಾಢ ನಕ್ಷತ್ರ, ಪ್ರೀತಿ ಯೋಗ, ಕೌಲವಕರಣ ಇರುವಂಥದ್ದು. ಸಾಮಾನ್ಯವಾಗಿ ಎಲ್ಲ ರೀತಿಯ ಪೂಜಾಧಿಕಾರಿಗಳಿಗೆ, ಪರಿಹಾರಾಧಿಕಾರಿಗಳಿಗೆ ದೇವರುಗಳ ಸಂದರ್ಶನ, ತೀರ್ಥ ಸ್ನಾನ, ನದಿ ತೀರ್ಥಗಳ ಸಂದರ್ಶನ ಇವೆಲ್ಲ ಮಾಡಲಿಕ್ಕೆ ಅತ್ಯುತ್ತಮವಾದ ದಿನ ಆಗಿರುತ್ತೆ. ಯಾವುದೇ ಶುಭ ಕಾರ್ಯಗಳನ್ನು ಈ ದಿನ ಸಂಕ್ರಾಂತಿ ಬಂದ ಕಾಲದಲ್ಲಿ ಮದುವೆ, ಮುಂಜಿ, ಗೃಹ ಪ್ರವೇಶ ಅಥವಾ ಇನ್ನಿತರ ಯಾವುದೇ ಶುಭ ಕಾರ್ಯಗಳಿಗೆ ಈ ದಿನ ವ್ಯರ್ಜವಾಗಿರುವಂಥ ದಿನ ಆಗಿರುತ್ತೆ. ಇವೆಲ್ಲವೂ ಈ ವಾರದ ಒಂದು ವೈಶಿಷ್ಟ್ಯವನ್ನು ಗಮನಿಸ್ತಾಯಿತು. ಇದಲ್ಲದೆ ಇನ್ನು 16ನೇ ತಾರೀಕಿನಲ್ಲಿ ಅಲ್ಲಿ ವಿಶೇಷವಾದ ಇನ್ನೊಂದು ಘಟನೆ ಜರುಗುವಂಥದ್ದು. ಅಲ್ಲಿ ಸೂರ್ಯನ ಮಖ ನಕ್ಷತ್ರದ ಮಳೆ ಪ್ರಾರಂಭವಾಗೋದು. ಅಲ್ಲಿ ಸೂರ್ಯ ಸಂಕ್ರಾಂತಿ ಆಗ್ತಿದ್ದಂತೆ ಸಾಯಂಕಾಲದಲ್ಲಿ ಸೂರ್ಯನ ಮಖ ಪ್ರವೇಶ ಆಗುತ್ತೆ. ಹಾಗಾಗಿ ಮಖ ನಕ್ಷತ್ರದ ಮಳೆ ಪ್ರಾರಂಭವಾಗುತ್ತೆ. ಇದಕ್ಕೆ ನರಿ ವಾಹನ ಅಂತ ಬಂದಿದೆ. ನರಿ ವಾಹನ ಬಂದ ಕಾರಣ ನರಿಯು ಹೆಚ್ಚಾಗಿ ನಿಶಾಚರಿಯಾದ ಪ್ರಾಣಿಯಾಗಿರುತ್ತೆ. ಅದು ಹಗಲಿನಲ್ಲಿ ಗುಹೆಗಳಲ್ಲಿ, ಬಿಲಗಳಲ್ಲಿ ಹುದುಗಿಕೊಂಡಿರುತ್ತದೆ. ಹಾಗಾಗಿ ಈ ಕಾಲದಲ್ಲಿ ಮಖ ನಕ್ಷತ್ರದಲ್ಲಿ ರಾತ್ರಿ ಕಾಲದಲ್ಲಿ ಸ್ವಲ್ಪ ಜಾಸ್ತಿ ಮಳೆ ಆಗುತ್ತೆ. ಹಗಲಿನಲ್ಲಿ ಅಷ್ಟು ಮಳೆ ಬರೋದಿಲ್ಲ. ರಾತ್ರೋರಾತ್ರಿ ಧಾರಾಕಾರ ಮಳೆ ಬಂದದ್ದು, ರಾತ್ರೋರಾತ್ರಿ ಪ್ರವಾಹಗಳು ಅನಾಮತ್ತಾಗಿ ಏರಿಕೆ ಆಗುವಂಥದ್ದು ಇವೆಲ್ಲ ಸಾಧ್ಯತೆ ಈ ಮಖ ಮಳೆಯಲ್ಲಿ ಬರುತ್ತೆ. ಎಲ್ಲವೂ ಈ ವಾರದ ಒಂದು ವೈಶಿಷ್ಟ್ಯವನ್ನು ಗಮನಿಸ್ತಾಯಿತು. ಇನ್ನು ಗಮನಿಸ್ತಾ ನಾವು ಒಂದೊಂದಾಗಿ ರಾಶಿ ಭವಿಷ್ಯವನ್ನು. ಮೊದಲು ಮೇಷರಾಶಿಗೆ ಈ ವಾರದ ಆರಂಭದಲ್ಲಿ ಉತ್ತಮವಾದ ಆರಂಭ ಎಂದು ಬರ್ತಾಯಿದೆ. ನಲ್ಲಿ ನಿಮಗೆ ಲಾಭಸ್ಥಾನದಲ್ಲಿರುವಂಥ ಚಂದ್ರ, ಲಾಭಸ್ಥಾನದಲ್ಲಿರುವಂತಹ ಚಂದ್ರನಿಂದಾಗಿ ಯಶಸ್ಸು, ಕೀರ್ತಿ, ಲಾಭಗಳು ಸಿಗುವಂಥದ್ದು. 11, 12 2 ದಿನ ಅಂದರೆ ಭಾನುವಾರ, ಸೋಮವಾರ 2 ದಿನಗಳಲ್ಲಿ ನಿಮಗೆ ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ ಆಗುವಂಥದ್ದು. ನಾನಾ ರೀತಿಯ ವಸ್ತುಗಳನ್ನು ಕೊಡುವಂಥ ಅವಕಾಶ, ಜೊತೆಗೆ ಯಾವುದಾದ್ರೂ ಶುಭ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ. ಅಲ್ಲದೆ ನಿಮ್ಮ ಮನೆಯಲ್ಲಿ ಏನಾದರೂ ಶುಭ ಸಮಾರಂಭಗಳಿಗೆ ಸಿದ್ಧತೆ ಅಂದರೆ ಮನೆಯ ಗೃಹ ಪ್ರವೇಶನೋ, ಮದುವೆನೋ, ಮುಂಜಿನೋ ಅಥವಾ ಇನ್ನಿತರ ಯಾವುದೇ ಈ ಶುಭ ಸಮಾರಂಭಗಳಿಗೆ ಸಿದ್ಧತೆ ಮಾಡುವಂಥ ಒಂದು ಪ್ರಮೇಯ ಈ ದಿನ ಉತ್ಪನ್ನ ಆಗುತ್ತೆ. ಮನಸ್ಸಿಗೆ ನೆಮ್ಮದಿ ಇರುತ್ತೆ. ಹಣಕಾಸಿನ ವಿಚಾರ ಉತ್ತಮ, ಆರೋಗ್ಯ ವಿಚಾರ ಉತ್ತಮ ಇರುತ್ತೆ. ಜೊತೆಗೆ ಬಂಧು ಬಾಂಧವರ ಜೊತೆಗೆ ಉತ್ತಮವಾದ ಬಾಂಧವ್ಯ ಸಹ ಚೆನ್ನಾಗಿರುವಂಥ ದಿನ ಆಗಿರುತ್ತೆ. ಹಾಗಾಗಿ ಈ ದಿನ ಅನೇಕ ಶುಭ ಸುದ್ದಿಗಳು ನಿಮಗೆ ಭಾನುವಾರ, ಸೋಮವಾರ 2 ದಿನಗಳಲ್ಲೂ ಚಂದ್ರನ ಅಪರೂಪದ ಅನುಗ್ರಹ ಬರ್ತಾಯಿದೆ. ಅಲ್ಲಿರುವಂಥ ಒಂದು ಸಪ್ತಮದಲ್ಲಿ ವಿಶೇಷವಾಗಿ ಚಂದ್ರನು ನಿಮಗೆ ಅನೇಕ ರೀತಿಯ ಆಕಸ್ಮಿಕ ಲಾಭಗಳನ್ನು, ಅನಿರೀಕ್ಷಿತ ಮತ್ತು ಅನಿರೀಕ್ಷಿತ 2 ರೀತಿಯ ಲಾಭಗಳನ್ನು ಕೊಡಬಲ್ಲನಾಗಿದ್ದೇನೆ. ಅನೇಕ ಶುಭ ಸಂಗತಿಗಳು, ಶುಭ ಸಮಾಚಾರಗಳು ಈ 2 ದಿನಗಳು ನಿಮಗೆ ಕಿವಿಗೆ ಬೀಳಲಿದೆ. ಇದರ ಬಳಿಕ 13, 14 ಅಷ್ಟು ಉತ್ತಮ ಇಲ್ಲ. 13, 14ರಂದು ಅಲ್ಲಿ ಚಂದ್ರನ ಬಲದ ಕೊರತೆ, ಇತರ ಗ್ರಹಗಳ ಗುರುಬಲದ ಎಲ್ಲ ಆಧಾರಿತ ನಿಮಗೆ ಗುರುಬಲ ಆಗಲಿ, ಶುಕ್ರನ ಬೆಂಬಲ ಅವೆಲ್ಲ ಉತ್ತಮವಾಗಿರೋ ಕಾರಣ ಹಣಕಾಸು ವಿಚಾರಕ್ಕೆ ಏನು ತೊಂದರೆ ಇಲ್ಲ. ಈ ದಿನ ವೈಯಕ್ತಿಕ ವಿಚಾರಕ್ಕೆ ಕಲಹಗಳು ಬರುವಂಥದ್ದು. ಅಂದರೆ ವೈಯಕ್ತಿಕ ವಿಚಾರ ಅಂದರೆ ಮನೆಯಲ್ಲಿ ಮಕ್ಕಳ ಜೊತೆಗೂ, ಸಹೋದ್ಯೋಗಿ ಜೊತೆಗೂ, ಮೇಲಾಧಿಕಾರಿ ಜೊತೆನೋ ಮಾತಿನ ಜಗಳಗಳು ಆಗುವಂಥದ್ದು. ಇನ್ನು ಕೆಲವೊಬ್ಬರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಸುಸ್ತು, ಆಲಸ್ಯ, ಸೋಮಾರಿತನಗಳು ಕಾಣ್ಬೋದು. ಅಂದರೆ ಯಾವುದೇ ಕಾರಣ ಇಲ್ಲದೆ ದೈಹಿಕವಾಗಿ ಸ್ವಲ್ಪ ಸುಸ್ತು, ನಿಶಕ್ತಿ ಆಗುವಂಥದ್ದು. ಯಾವುದೇ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಆಸಕ್ತಿ ಕಡಿಮೆ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಒಂದು ವೈಯಕ್ತಿಕ ವಿಚಾರ, ನಡವಳಿಕೆ ವಿಚಾರ ಇವೆಲ್ಲರ ಜೊತೆಗೆ ಮಾತಿನ ವಿಚಾರ ಸ್ವಲ್ಪ ಎಚ್ಚರವನ್ನು ಗಮನಿಸಿ. ವಿಶೇಷವಾಗಿ ಕಿರಿಯ ವ್ಯಕ್ತಿಗಳ ಸ್ವಲ್ಪ ಕಲಹಗಳು, ವಾಗ್ವಾದಗಳು ಆಗುವಂಥದ್ದು ಇರುತ್ತೆ. ಅದನ್ನು ಸ್ವಲ್ಪ ನೀವು ನಿಯಂತ್ರಣ ಮಾಡಿಕೊಳ್ಳಿ. ಆ ಬಳಿಕ ಬರುವಂಥ 3 ದಿನಗಳು 15, 16, 17 ಗುರುವಾರ, ಶುಕ್ರವಾರ, ಶನಿವಾರ ಆ 3 ದಿನಗಳು ನಿಮಗೆ ವೈಯಕ್ತಿಕವಾಗಿ ಉತ್ತಮ ಇದೆ. ಆರೋಗ್ಯ ವಿಚಾರವಾಗಿ ಉತ್ತಮ ಇದೆ.
ನಿಮ್ಮ ಒಂದು ಹಣಕಾಸಿನ ವಿಚಾರವಾಗಿ 3 ದಿನಗಳು ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಹಣಕಾಸಿನ ಖರ್ಚು ವೆಚ್ಚಗಳು ಹೆಚ್ಚಳಾಗುವಂಥದ್ದಾಗಲಿ, ಆಕಸ್ಮಿಕವಾಗಿ ನಿಮ್ಮ ಏನಾದ್ರು ಹಣಕಾಸು ಒಡವೆ ವಸ್ತುಗಳೇನಾದ್ರು ನಷ್ಟ, ಕಳ್ಳತನ ಆಗುವಂಥದ್ದಾಗಲಿ, ಅಥವಾ ನಿಮ್ಮದೇ ಸ್ವಯಂಕೃತ ಅಪರಾಧ ನೀವೇನಾದರೂ ಆನ್ಲೈನ್ನಲ್ಲಿ ವಂಚನೆಗೆ ಸಿಲುಕಿಕೊಳ್ಳುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಹಾಗೆ 3 ದಿನಗಳಲ್ಲಿ ಹಣಕಾಸಿನ ಬಗ್ಗೆ, ಖರ್ಚಿನ ಬಗ್ಗೆ ಸ್ವಲ್ಪ ನೀವು ನಿಗಾ ವಹಿಸಬೇಕು, ಎಚ್ಚರಿಕೆ ವಹಿಸಬೇಕು. ಇನ್ನುಳಿದಂತೆ ಗುರುವಾರ, ಶುಕ್ರವಾರ, ಶನಿವಾರ ನಿಮಗೆ ಆರೋಗ್ಯ ಉತ್ತಮ ಇರುತ್ತೆ. ನಿಮ್ಮನ್ನು ವೈಯಕ್ತಿಕವಾದ ಜೀವನ, ಕೌಟುಂಬಿಕ ಜೀವನ, ಸಾಂಸಾರಿಕ ಜೀವನ ಎಲ್ಲ ಉತ್ತಮವಾಗಿ ಇರುವಂಥದ್ದು. ಯಾವುದೇ ರೀತಿಯ ದೊಡ್ಡ ಮೊತ್ತದ ಹಣಕಾಸಿನ ರಿಸ್ಕ್ ತೆಗೆದುಕೊಳ್ಳೋದು, ಹಣಕಾಸಿನ ಸಾಲ ಕೊಡೋದು ಪಡೆಯೋದು 15, 16, 17 ಉತ್ತಮವಾಗಿ ಬರ್ತಾಯಿಲ್ಲ ಮೇಷರಾಶಿಯವರಿಗೆ. ಇನ್ನು ಈ ವಾರದಲ್ಲಿ ಬಳಸುವಂಥ ಬಣ್ಣ ನಿಮಗೆ ಗುರುವಿನ ವಿಶೇಷವಾದ ಒಲವಿರುತ್ತೆ. ಹಾಗಾಗಿ ಯಾವುದೇ ರೀತಿಯ ಗಂಭೀರವಾದ ಸಮಸ್ಯೆಗಳು ಅಂಥದ್ದೇನು ತೊಂದರೆ ಇಲ್ಲ. ಹಣಕಾಸಿನ ಬಗ್ಗೆ, ಪೇಮೆಂಟ್ ಬಗ್ಗೆ ಎಚ್ಚರವನ್ನು ನೀವು ಬಳಸುವಂಥ ಬಣ್ಣ ಅಲ್ಲಿ ಯೆಲ್ಲೋ ಅಥವಾ ಹಳದಿ ಬಣ್ಣ, ಒಂದು ವೈಟ್ ಅಥವಾ ಬಿಳೆ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಈ 3 ಬಣ್ಣಗಳು ಬಳಸ್ಬೋದು. ವೈಟ್ ಅಂದರೆ ಶುಕ್ರನ ಸಂಕೇತ, ಮಿಕ್ಸ್ ಅಂದರೆ ಕೇತುವಿನ ಸಂಕೇತವಾಗಿ ಬರುವಂಥದ್ದು. ಹಾಗಾಗಿ ಯೆಲ್ಲೋ, ವೈಟ್, ಮಿಕ್ಸ್ ಬಣ್ಣ ಬಳಸ್ಕೊಳ್ಳಿ. ಸಂಖ್ಯೆಗಳು 3, 6, 7, 3, 6, 7 ಸಂಖ್ಯೆಯನ್ನು ಬಳಸಿಕೊಳ್ಳುವಂಥದ್ದು ಎಲ್ಲ ಮೇಷರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ವೃಷಭ ರಾಶಿಗೆ ಈ ವಾರದ ಆರಂಭ ಉತ್ತಮ ಆರಂಭ ಎಂದು ಕಂಡುಬಂದಿದೆ. ಭಾನುವಾರ, ಸೋಮವಾರ 2 ದಿನಗಳಲ್ಲಿ ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿಯಾಗಲಿವೆ. ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಮುನ್ನಡೆ, ಆಕಸ್ಮಿಕ ಧನಲಾಭಗಳು ಬರುವಂಥದ್ದು. ಕೆಲವರಿಗೆ ಉದ್ಯೋಗದಲ್ಲಿ ಬಡ್ತಿ ಅಥವಾ ಪ್ರಮೋಷನ್ಗಳಾಗುವಂಥದ್ದು. ಇನ್ನು ಕೆಲವರಿಗೆ ಹೊಸ ಉದ್ಯೋಗಕ್ಕೆ ಆಯ್ಕೆಯಾಗುವಂಥ ಅವಕಾಶ. ಈ ಕಾಲದಲ್ಲಿ ನಿಮಗೆ ಹಲವಾರು ಮಿತ್ರರು ಉತ್ಪನ್ನ ಆಗ್ತಾರೆ. ಜೊತೆಗೆ ಹಿಂದೆ ನಿಮ್ಮಿಂದ ದೂರ ಆದರು ಅಥವಾ ಹಿಂದಿನ ನಿಮ್ಮಿಂದ ಶತ್ರುಗಳ ಥರ ಆಚರಣೆ ಮಾಡಿದರು, ಈಗ ನಿಮ್ಮ ಮೈತ್ರಿಯನ್ನು ಬಯಸುವಂಥದ್ದು. ಈ ರೀತಿ ಅನೇಕ ರೀತಿಯ ಪವಾಡ ಸದೃಶವಾದ ಘಟನೆಗಳು. ಆರೋಗ್ಯದಲ್ಲೂ ಉತ್ತಮ ಆರೋಗ್ಯ ಇರುತ್ತೆ, ಹಣಕಾಸಿನಲ್ಲೂ ಉತ್ತಮ ಇರುತ್ತೆ, ವೈಯಕ್ತಿಕ ಜೀವನದಲ್ಲೂ ಭಾಳ ಒಂದು ಶುಭ ಸುಖವಾದ ವಾತಾವರಣ ಮೂಡುವಂಥ ಶುಭ ದಿನಗಳಾಗಿರುತ್ತೆ. ಭಾನುವಾರ, ಸೋಮವಾರ 2 ದಿನಗಳು ವೃಷಭ ರಾಶಿಯವರಿಗೆ. ಆ ಬಳಿಕ ಮಂಗಳವಾರ, ಬುಧವಾರ 13, 14 ಮಂಗಳವಾರ, ಬುಧವಾರ ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆಗಳು, ದೂರದ ಬಂಧುಗಳಿಂದ ಏನಾದರೂ ಕೊಡುಗೆಗಳು ಬರುವಂಥದ್ದು, ಅಥವಾ ನಿಮ್ಮ ಏನಾದರೂ ಈ ವೈಯಕ್ತಿಕ ವಿಚಾರದಲ್ಲೋ ಅಥವಾ ಇನ್ನೇನಾದರೂ ನಿಮ್ಮ ಸಾಮಾಜಿಕ ವಿಚಾರದಲ್ಲೋ ಆದಂಥ ಏನು ಸಣ್ಣ ಪುಟ್ಟ ವ್ಯತ್ಯಾಸಗಳಿಗೆ ಆ ಬಂಧುಗಳಿಂದ, ಮಿತ್ರರಿಂದ ನಿಮಗೆ ಸಹಾಯಗಳಾಗುವಂಥದ್ದು, ಅಥವಾ ಕೋರ್ಟ್ ಕಚೇರಿ ವಿಚಾರ, ಇನ್ನಿತರ ವಿಚಾರಗಳು ನಿಮ್ಮ ಪರವಾಗಿ ಆಗುವಂಥದ್ದು. ಈ ರೀತಿ ಅನೇಕ ನಿಮಗೆ ಸಹಾಯ ಆಗುವಂಥ ಘಟನೆಗಳು ಜರುಗುತ್ತವೆ. ಕೆಲವರಿಗೆ ಯಂತ್ರ, ವಾಹನ, ಭೂಮಿ ಕೊಳ್ಳುವಂಥ ಯೋಗ ಸಹ ಕೆಲವರಿಗೆ ನಿರ್ಮಾಣ ಆಗುತ್ತೆ. ಹಾಗಾಗಿ ಮಂಗಳವಾರ, ಬುಧವಾರ ಸಹ 13, 14ನೇ ತಾರೀಕು ಸಹ ನಿಮ್ಮ ಪಾಲಿಗೆ ಅತ್ಯುತ್ತಮ ಶುಭಗೊಳ್ಳುವಂಥ ದಿನ ವೃಷಭ ರಾಶಿಯವರಿಗೆ. ಆ ಬಳಿಕ ಬರುವಂಥ ಗುರುವಾರ, ಶುಕ್ರವಾರ, ಶನಿವಾರ ಅಂದರೆ 15, 16, 17 ಆಗಸ್ಟ್ 15, 16, 17 ಸಾಮಾನ್ಯ ದಿನ ಆಗಿರುತ್ತೆ. 3 ದಿನಗಳಲ್ಲಿ ಈ ಗುರುವಾರ, ಶುಕ್ರವಾರ, ಶನಿವಾರ 3 ದಿನಗಳಲ್ಲಿ ಮಾತಿನ ಬಗ್ಗೆ ಎಚ್ಚರಬೇಕು. ನಿಮ್ಮ ವೃತ್ತಿಯಲ್ಲೂ ಜಾಗದಲ್ಲಿರ್ಬೋದು, ಕೆಲಸದ ಸ್ಥಳದಲ್ಲಿರ್ಬೋದು, ಮನೆಯಲ್ಲೂ ಇರ್ಬೋದು, ಅಥವಾ ಪ್ರಯಾಣ ಕಾಲದಲ್ಲಿ ಎಲ್ಲಿರ್ಬೋದು, ಈ 3 ದಿನಗಳಲ್ಲಿ ಮಾತಿನ ಚಕಮಕಿ ಬರುತ್ತೆ, ಜಗಳಗಳು ಬರುತ್ತೆ, ಭಿನ್ನಾಭಿಪ್ರಾಯ ಬರುವಂಥ ಸಾಧ್ಯತೆ ಇರುತ್ತೆ. ಇನ್ನು ಕೆಲವರಿಗೆ ಆರೋಗ್ಯದಲ್ಲಿ ಅಜೀರ್ಣ, ಹೊಟ್ಟೆ ನೋವು, ಇನ್ನು ಕೆಲವರಿಗೆ ಬೆನ್ನು, ಕಾಲು, ಸೊಂಟದ ನೋವು ಇತ್ಯಾದಿಗಳು ಯಾವುದೇ ಒಂದು ನೋವುಗಳು ಕಂಡು ಬರುವಂಥ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಅದನ್ನು ಸೂಕ್ತವಾದ ಚಿಕಿತ್ಸೆಯನ್ನು ಅಥವಾ ವೈದ್ಯರ ಸಲಹೆಯನ್ನು ಪಡೆದು ಸರಿ ಮಾಡಿಕೊಳ್ಬೇಕಾಗುತ್ತೆ. ಹಾಗಾಗಿ ಈ 3 ದಿನಗಳಲ್ಲಿ 15, 16, 17ರಲ್ಲಿ ಮಾತಿನ ಚಕಮಕಿ, ಕಲಹಗಳು ಬರುವಂಥದ್ದು, ಹಣಕಾಸಿನ ವಿಚಾರ ಸಹ ನಷ್ಟ ಕಷ್ಟಗಳಾಗುವಂಥದ್ದು, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು ಬರಬಹುದಾಗಿದೆ. ಹಾಗಾಗಿ ತನು ಮನ ಧನದ ಒಂದು ಎಚ್ಚರಿಕೆ ಬೇಕು, ಮಾತಿನಲ್ಲೂ ಸಹ ನಿಗಾ ಬೇಕಾಗುತ್ತೆ ಈ 3 ದಿನಗಳಲ್ಲಿ. ಒಟ್ಟಿನಲ್ಲಿ ಈ ವಾರದಲ್ಲಿ ನಿಮಗೆ ಅತ್ಯಂತ ಶುಭ ದಿನ ಅಂದರೆ ಆರಂಭದ 4 ದಿನಗಳು 11, 12, 13, 14 ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ 4 ದಿನ ಅತ್ಯುತ್ತಮ ಫಲವನ್ನು ನೀಡುವಂಥ ದಿನಗಳಾಗಿವೆ. ಬಳಸುವಂಥ ಬಣ್ಣಗಳು ನಿಮಗೆ ಸೂರ್ಯಾನುಗ್ರಹ ವಾರ ಪೂರ್ತಿ ಇರುವ ಕಾರಣ ನೀವು ಆರೆಂಜ್ ಅಥವಾ ಕೇಸರಿ ಬಣ್ಣವನ್ನು ವಾರ ಪೂರ್ತಿ ಬಳಸ್ಕೊಳ್ಬೋದು. ಜೊತೆಗೆ ಸ್ನೋ ಅಥವಾ ಹಿಮದ ಬಣ್ಣವನ್ನು ನೀವು ಚಂದ್ರನ ಅನುಗ್ರಹ ಇರುವಂಥ 4 ದಿನಗಳನ್ನು 11, 12, 13, 14ರಲ್ಲಿ ಸ್ನೋ ಅಥವಾ ಹಿಮದ ಬಣ್ಣವನ್ನು ಬಳಸ್ಕೊಳ್ಳಿ. ಸಂಖ್ಯೆ ಅದೇ ರೀತಿ ಈ ಒಂದು ಗ್ರೇ ಅಥವಾ ಬೂದು ಬಣ್ಣವನ್ನು ವಾರ ಪೂರ್ತಿ ಬಳಸ್ಕೊಳ್ಳಿ. ವೈಟ್ ಅಥವಾ ಬಿಳೆ ಬಣ್ಣವನ್ನು ಸಹ ವಾರ ಪೂರ್ತಿ ಬಳಸ್ಬೋದು. ಗ್ರೇ ಮತ್ತು ವೈಟ್ ಅಂದರೆ ಅದು ರಾಹು ಮತ್ತು ಶುಕ್ರರ ಸಂಕೇತ, ವೈಟ್ ಹಣ್ಣು ಶುಕ್ರನ ಸಂಕೇತ ಆಗಿರುತ್ತೆ, ಅದನ್ನು ವಾರ ಪೂರ್ತಿ ಬಳಸ್ಕೊಳ್ಬೋದು. ಇನ್ನು ಸಂಖ್ಯೆಗಳು 1, 2, 4, 6 1, 2, 4, 6 ಸಂಖ್ಯೆಯನ್ನು ನೀವು ನಿರಂತರವಾಗಿ ಬಳಸ್ಕೊಳ್ಬೋದಾಗಿದೆ. ಹಾಗಾಗಿ ಎಲ್ಲ ಒಂದು ಉತ್ತಮ ಫಲಗಳು ಈ ವಾರದ ಒಂದು ಆರಂಭದ 4 ದಿನಗಳಲ್ಲಿ ಸಿಗಲಿವೆ. ಅದನ್ನೆಲ್ಲ ಸದುಪಯೋಗಪಡಿಸಿಕೊಳ್ಳಿ. ವೃಷಭ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮುಂದೆ ಮಿಥುನ ರಾಶಿಗೆ ಈ ವಾರದ ಆರಂಭ ಅಷ್ಟೇನು ಉತ್ತಮವಾಗಿ ಬರ್ತಾಯಿಲ್ಲ. ಭಾನುವಾರ, ಸೋಮವಾರ 2 ದಿನಗಳಲ್ಲಿ ಮಾತಿನ ಚಕಮಕಿ ಆಗುವಂಥದ್ದು, ಅವಮಾನಕರ ಘಟನೆ ಆಗುವಂಥದ್ದು, ಗಂಡ ಹೆಂಡತಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ, ಅಥವಾ ಬಂಧು ಬಾಂಧವರ ಜೊತೆಗೆ, ಅಥವಾ ಸಹೋದ್ಯೋಗಿಗಳಂದರೆ ನಿಮ್ಮ ಕಲೀಗ್ಸ್ಗಳ ಜೊತೆಗೆ ಸಹ ಅಂತಹ ಒಂದು ಮನಸ್ತಾಪಗಳು, ಕಲಹಗಳು ಆಗುವಂಥದ್ದು. ನಿಮಗೆ ಅವಮಾನಕರ ಘಟನೆಗಳು ಅಲ್ಲಲ್ಲಿ ಜರಗ್ಬೋದು, ಮನೆಯಲ್ಲೂ ಜರಗ್ಬೋದು, ವೃತ್ತಿ ಜಾಗದಲ್ಲೂ ಅವಮಾನಕರ ಘಟನೆ ಜರಗ್ಬೋದು. ಅಲ್ಲದೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದರೆ ಅದರಲ್ಲಿ ವಿಘ್ನಗಳು ಅಥವಾ ವಿಳಂಬಗಳು ಆಗುವಂಥ ಸಾಧ್ಯತೆ ಇರುತ್ತೆ. 11, 12 ಅಂದರೆ ಭಾನುವಾರ, ಸೋಮವಾರ 2 ದಿನಗಳಲ್ಲಿ. ಆ ಬಳಿಕ 13, 14 ಮಂಗಳವಾರ, ಬುಧವಾರ ನಿಮ್ಮ ಪಾಲಿಗೆ ಉತ್ತಮ ದಿನ.
ಮಂಗಳವಾರ ಬುಧವಾರ ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿ ಆಗುತ್ತೆ. ಹಣಕಾಸಿನ ಅರಿವು ಉತ್ತಮ, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿಯಾಗುವಂಥ ಘಟನೆ. ಹಲವಾರು ಕಾಲದಿಂದ ಭೇಟಿಯಾಗದಂಥ ಮಿತ್ರರನ್ನಾಗಲಿ ಬಂಧುಗಳನ್ನಾಗಿ ಇದನ್ನು ಭೇಟಿಯಾಗುವಂಥದ್ದು. ಯಾತ್ರಾ ಸ್ಥಳ, ದೇವತಾ ಕ್ಷೇತ್ರಗಳ ಸಂದರ್ಶನ ಮಾಡುವಂಥ ಯೋಗ ಇರುತ್ತೆ. ಅನೇಕ ಮೂಲಗಳಿಂದ ಹಣಗಳು ನಿಮಗೆ ಬರಲಿವೆ. ಜೊತೆಗೆ ಯಾರಿಗೆ ನಿಮಗೆ ಹಿಂದೆ ಶತ್ರುಗಳು ಅಥವಾ ಹಿಂದೆ ನಮಗೆ ವಿರುದ್ಧವಾಗಿ ನಡೆಸೋರು ಅವರೀಗ ನಿಮ್ಮ ಜೊತೆಗೆ ಬರುವಂಥ ನಿಮಗೆ ಮಿತ್ರರಾಗುವಂಥ ಸಾಧ್ಯತೆ ಇರುತ್ತೆ. ಮಾಡುವಂಥ ಎಲ್ಲ ರೀತಿಯ ಕೆಲಸ ಕಾರ್ಯಗಳಲ್ಲಿ ಕೋರ್ಟ್ ಕಚೇರಿ ಕೆಲಸ ಸಹ ನಿಮಗೆ ಮುನ್ನಡೆ ಆಗಲಿದೆ. ಬಹಳಷ್ಟು ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಆ ಬಳಿಕ ಬರುವಂಥ ಮತ್ತೆ 3 ದಿನಗಳು ಅಂದರೆ ವಾರದ ಈ ಗುರುವಾರ, ಶುಕ್ರವಾರ, ಶನಿವಾರ ಈ 3 ದಿನಗಳು ಸಹ ನಿಮಗೆ ಉತ್ತಮ ಫಲವನ್ನು ಕೊಡಲಿವೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ನಾನಾ ರೀತಿಯ ಲಾಭಗಳಾಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಬಂಧು ಮಿತ್ರರ ಜೊತೆಗೆ ಬೇರೆಯುವಂಥ ಅವಕಾಶ, ಈ ರೀತಿ ಅನೇಕ ಶುಭ ಫಲಗಳನ್ನು 15, 16, 17 ನಿರೀಕ್ಷೆ ಮಾಡ್ಬೋದು ಮಿಥುನ ರಾಶಿಯವರು. ಒಟ್ಟಿನಲ್ಲಿ ಈ ವಾರದಲ್ಲಿ ನಿಮಗೆ ವಿಶೇಷವಾಗಿ 13ರಿಂದ 17ರವರೆಗೆ 13, 14, 15, 16, 17 ಅಂದರೆ ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಇಂಥ ನಿರಂತರವಾದ 5 ದಿನಗಳು ನಿಮಗೆ ಉತ್ತಮ ಫಲ ಕೊಡುವಂಥ ಶುಭ ದಿನಗಳಾಗಿವೆ. ಅದನ್ನು ಮಿಥುನ ರಾಶಿಯವರು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು ನಿಮಗೆ 17ರಿಂದ ಈ ಬಾರಿ ಒಂದು ವಿಶೇಷವಾಗಿ ಸಿಂಹ ರಾಶಿಗೆ ರವಿಯ ಪ್ರವೇಶ ಆಗುವಾಗ 17ರಿಂದ ಸೂರ್ಯನ ಅನುಗ್ರಹ ಸಹ ಆಗುವಂಥದ್ದು. ಅದು 1 ತಿಂಗಳ ಕಾಲ ಇರುತ್ತೆ. ಅದನ್ನು ನೀವು ಇದನ್ನು ಗಮನಿಸಿಕೊಂಡು ಎಲ್ಲ ನಿಮ್ಮ ಒಂದು ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಇಲಾಖೆ ಕೆಲಸ ಇತ್ಯಾದಿಗಳನ್ನು ಈ 17ರಿಂದ ಮಾಡಿಕೊಳ್ಳಬಹುದಾಗಿದೆ. ಬಳಸುವಂತಹ ಬಣ್ಣಗಳು ನೀವು ಸ್ನೋ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳೆ ಬಣ್ಣವನ್ನು ಬಳಸಿಕೊಳ್ಳಿ. ಸಂಖ್ಯೆಗಳು 2, 4, 6, 2, 4, 6 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಮಿಥುನ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಕರ್ಕಾಟಕ ಅಥವಾ ಕಟಕ ರಾಶಿ. ಕಟಕ ರಾಶಿಗೆ ಈ ವಾರದ ಆರಂಭ ಉತ್ತಮ ಆರಂಭ ಎಂದು ಕಂಡುಬರುತ್ತೆ. ಅಲ್ಲಿ ವಿಶೇಷವಾದ ಲಾಭ ಆದಾಯಗಳು ಹೆಚ್ಚಳಾಗುವಂಥದ್ದು, ನಿಮ್ಮ ವೃತ್ತಿ ವ್ಯಾಪಾರದಲ್ಲಿ ಮುನ್ನಡೆ ಆಗುವಂಥ ಘಟನೆಗಳು ಜರಗಲಿವೆ. ಆದರೆ ಈ ದಿನಗಳಲ್ಲಿ ಹಣಕಾಸು, ವ್ಯಾಪಾರ, ವೃತ್ತಿ, ಉದ್ಯೋಗಕ್ಕೆ ಸಂಬಂಧಪಟ್ಟ ಉತ್ತಮ ಇದ್ದರೂ ಅಲ್ಲಿ ಮಾತಿನ ಬಗ್ಗೆ, ಜಗಳದ ಬಗ್ಗೆ ಸ್ವಲ್ಪ ಎಚ್ಚರಬೇಕು. 11, 12 ಭಾನುವಾರ, ಸೋಮವಾರ 2 ದಿನಗಳು ಸಹ ನಿಮಗೆ ಮಾತಿನ ಚಕಮಕಿ ಬರುತ್ತೆ, ಭಿನ್ನಾಭಿಪ್ರಾಯಗಳು ಬರುತ್ತೆ. ಜೊತೆಗೆ ಏನಾದರೂ ನಿಮ್ಮ ವಿಚಾರವಾಗಿ ಕೆಲವೊಬ್ಬರು ಅನೈತಿಕ ವಿಚಾರವನ್ನು ಅಪಪ್ರಚಾರ ಮಾಡೋದಾಗಲಿ, ಆರೋಪಗಳನ್ನು ಮಾಡೋದಾಗಲಿ, ಅಥವಾ ನಿಮ್ಮ ವಿರುದ್ಧ ಏನಾದರೂ ದೂರುಗಳನ್ನು ಕಂಪ್ಲೇಂಟ್ಗಳನ್ನು ಕೊಡೋದಾಗಲಿ ನಡೆಯುತ್ತೆ. ಹಾಗಾಗಿ ಆ ಬಗ್ಗೆ ಸ್ವಲ್ಪ ಎಚ್ಚರ ಹೆಜ್ಜೆ ಬೇಕಾಗುತ್ತೆ. ಬಂಧು ಬಾಂಧವರ ಜೊತೆಗೆ ಹಿರಿಯರ ಜೊತೆಗೆ ಸ್ವಲ್ಪ ವ್ಯಕ್ತಿತ್ವವನ್ನು ಚೆನ್ನಾಗಿ ಇಟ್ಕೋಬೇಕು. 11, 12 ಭಾನುವಾರ, ಸೋಮವಾರದಂದು. ಆ ಬಳಿಕ 13, 14 ಸಾಮಾನ್ಯ ದಿನದಂದು ಕಂಡುಬರುತ್ತೆ. 13, 14ರಲ್ಲಿ ನಿಮಗೇನಾದ್ರು ಸರ್ಕಾರಿ ಇಲಾಖೆಯಿಂದ, ಕೋರ್ಟ್ ಕಚೇರಿಗಳಿಂದ ನೋಟಿಸ್ಗಳು ಬರೋದಾಗಲಿ, ಅಥವಾ ಏನಾದರೂ ದಂಡನೆ ಅಥವಾ ಏನಾದ್ರು ಪೆನಾಲ್ಟಿಗಳು ನಿಮ್ಮ ಮೇಲೆ ಬರುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ 13, 14ರಲ್ಲಿ. ಜೊತೆಗೆ ಕಿರಿಯ ವ್ಯಕ್ತಿಗಳ ಜೊತೆಗೆ ಏನಾದ್ರು ಮಾತಿನ ಚಕಮಕಿ, ಕಿರಿಯ ವ್ಯಕ್ತಿಗಳಿಂದ ಅವಮಾನಕರ ಘಟನೆಗಳಾಗುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ 13, 14 ಈ ಮಂಗಳವಾರ, ಬುಧವಾರದಂದು ಇಂಥ ಒಂದು ವಿಚಾರವಾಗಿ ಮಾತಿನ ಬಗ್ಗೆ, ನಡವಳಿಕೆ ಬಗ್ಗೆ, ಹಣಕಾಸಿನ ಬಗ್ಗೆ, ಪಾವತಿಗಳ ಬಗ್ಗೆ ತುಂಬ ಒಂದು ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಆ ಬಳಿಕ 15, 16, 17 ಅಂದರೆ ಅಲ್ಲಿ ಗುರುವಾರ, ಶುಕ್ರವಾರ, ಶನಿವಾರ 3 ದಿನ ನಿಮ್ಮ ಪಾಲಿಗೆ ಉತ್ತಮ ದಿನ. ಈ 3 ದಿನಗಳಲ್ಲಿ ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿ ಆಗಲಿದೆ. ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಮುನ್ನಡೆ, ಬಂಧು ಮಿತ್ರರ ಸಹಕಾರ ಸಿಗಲಿದೆ. ಅನೇಕ ಕಾಲದಿಂದ ಭೇಟಿಯಾಗದಿದ್ದಂಥ ಮಿತ್ರರನ್ನಾಗಲಿ ಬಂಧುಗಳನ್ನಾಗಲಿ ಭೇಟಿ ಮಾಡುವಂಥ ಅವಕಾಶ ಬರಲಿದೆ. ಹಣಕಾಸಿನ ಹರಿವು ಉತ್ತಮ. ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಸಹ ಭಾಳಷ್ಟು ನಿರೀಕ್ಷಿತ ಮತ್ತು ಅನಿರೀಕ್ಷಿತವಾದ ಉತ್ತಮ ಫಲಗಳನ್ನು 15, 16, 17 ಅಂದರೆ ಆ ಒಂದು ಗುರುವಾರ, ಶುಕ್ರವಾರ, ಶನಿವಾರ 3 ದಿನಗಳಲ್ಲಿ ಕಂಡುಬರ್ಬೋದಾಗಿದೆ. ಹಾಗಾಗಿ ಕಟಕ ರಾಶಿಯವರಿಗೆ ಈ ವಾರದಲ್ಲಿ ಆರಂಭದ 2 ದಿನಗಳು ಉತ್ತಮವೇ, ಅಂತ್ಯದ 3 ದಿನಗಳು ಉತ್ತಮವೇ. ಮಧ್ಯದಲ್ಲಿ 2 ದಿನ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಬಳಸುವಂಥ ಬಣ್ಣಗಳು ಯೆಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳೆ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ, ಜೊತೆಗೆ ಸ್ನೋ ಅಥವಾ ಹಿಮದ ಬಣ್ಣನ ಬಳಸ್ಕೊಳ್ಳಿ. ಸಂಖ್ಯೆಗಳು 3, 6, 7, 9, 3, 6, 7, 9 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಕರ್ಕಾಟಕ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಸಿಂಹರಾಶಿ. ಸಿಂಹರಾಶಿಗೆ ಈ ವಾರದ ಆರಂಭ ಶುಭ ಆರಂಭ ಎಂದು ಕಂಡು ಬರ್ತಾಯಿದೆ. ವಾರದ ಆರಂಭದಲ್ಲಿ ಲಾಭ ಅಧಿಕ ಆಗುತ್ತೆ. ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಮುನ್ನಡೆ, ನಾನಾ ರೀತಿಯ ಲಾಭಗಳಾಗುವುದು. ಜೊತೆಗೆ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಏನಾದರೂ ಹೊಸ ಥರ ಬದಲಾವಣೆಗಳನ್ನು ತರಲಿಕ್ಕೆ, ಹೊಸ ಏನಾದರೂ ಕೌಶಲ್ಯಗಳನ್ನು ಅಳವಡಿಸ್ಕೊಳ್ಳಿಕ್ಕೆ ಅವಕಾಶಗಳು ಸಿಗುತ್ತೆ. ಹೊಸ ಉದ್ಯೋಗಕ್ಕೆ ಪ್ರಯತ್ನ ಪಡೋರಿಗೆ ಉದ್ಯೋಗವೂ ಬೇಗನೆ ಸಿಗಲಿದೆ. ಅನೇಕ ರೀತಿಯ ಇಷ್ಟಾರ್ಥಗಳು ಸಿಗುವಂಥ ದಿನ. ಆರಂಭದ 2 ದಿನಗಳ ಭಾನುವಾರ, ಸೋಮವಾರ ಅತ್ಯಂತ ಉತ್ತಮವಾಗಿ ಶಿವರಾಶಿಯನ್ನು ಸದ್ಭಾಗಪಡಿಸಿಕೊಳ್ಳುವಂಥದ್ದು. ಆ ಬಳಿಕ ಬರುವಂಥ ಅಷ್ಟೇನು ಉತ್ತಮವಿಲ್ಲ. 13, 14 ಅಷ್ಟೇನು ಉತ್ತಮವಿಲ್ಲ. ಈ ದಿನ ಹಣಕಾಸು, ಆರೋಗ್ಯ ಎಲ್ಲ ಪರವಾಗಿಲ್ಲ. ಆದರೆ ಬಂಧುಗಳ ಜೊತೆಗೆ, ಮಿತ್ರರ ಜೊತೆಗೆ ಬಾಂಧವ್ಯ ಹದಗೆಡುವಂಥದ್ದು, ಮಾತಿನ ಚಕಮಕಿ ಬರುವಂಥದ್ದು, ಅಥವಾ ಅವರು ನಿಮ್ಮನ್ನೇನಾದರೂ ಆರೋಪಿಸುವಂಥದ್ದು ಇತ್ಯಾದಿ ಘಟನೆಗಳು ಜರಬಹುದಾಗಿದೆ. ಆ ಬಗ್ಗೆ ಸೂಕ್ತವಾದ ಮುನ್ನೆಚ್ಚರಿಕೆ ಬೇಕು 13, 14ರಲ್ಲಿ. ಆ ಬಳಿಕ 15, 16, 17 ನಿಮ್ಮ ಪಾಲಿಗೆ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಈ ದಿನ ಮಾತಿನ ಚಕಮಕಿ ಆಗುತ್ತೆ. ಕಿರಿಯರಲ್ಲಿ ಕಲಹಗಳಾಗುತ್ತದೆ, ಕಿರಿಯರಲ್ಲಿ ಜಗಳಗಳಾಗುವುದು. ಜೊತೆಗೆ ಯಾವುದೇ ರೀತಿಯ ಪ್ರಯಾಣ ಕಾಲದಲ್ಲಿ, ದೂರ ಪ್ರಯಾಣದಲ್ಲಿ ವಿಘ್ನಗಳು, ಅಡೆತಡೆಗಳು ಬರ್ಬೋದಾಗಿದೆ. ಯಂತ್ರ, ವಾಹನ, ಉಪಕರಣಗಳು ರಿಪೇರಿಗೆ ಬರುವಂಥದ್ದು, ಈ ರೀತಿ ಅನಿರೀಕ್ಷಿತವಾದ ಖರ್ಚು ವೆಚ್ಚಗಳು ಬರ್ಬೋದಾಗಿದೆ. ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ 15, 16, 17ರಲ್ಲಿ.
ಹಾಗಾಗಿ ಸಿಂಹರಾಶಿಯವರಿಗೆ ಆರಂಭದ 2 ದಿನಗಳಷ್ಟೇ ಉತ್ತಮವಾದ ಫಲವನ್ನು ಕಂಡುಬಂದಿದೆ. ಭಾನುವಾರ, ಸೋಮವಾರ ಅಂದರೆ 11, 12 ಅಷ್ಟೇ ನಿಮಗೆ ಉತ್ತಮವಾದ ಚಂದ್ರಬಲ ಇರುವಂಥ ದಿನಗಳು. ಉಳಿದ ದಿನಗಳಲ್ಲಿ ಸ್ವಲ್ಪ ಏರುಪೇರುಗಳು, ವ್ಯತ್ಯಾಸಗಳು ಆಗ್ಬೋದಾಗಿದೆ. ಕಲಹ ಇತ್ಯಾದಿಗಳು ಬರ್ಬೋದಾಗಿದೆ. ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣವನ್ನು ಬಳಸ್ಕೊಳ್ಳಿ. ಸಂಖ್ಯೆ 6 ಅಥವಾ ನಂಬರ್ 6 ಬಳಸ್ಕೊಳ್ಳಿ. ಅಲ್ಲಿ ಶುಕ್ರನ ಅನುಗ್ರಹ ಹೊರತು ನಿಮಗೆ ಇತರ ಯಾವುದೇ ಪ್ರಬಲವಾದ ಗ್ರಹಗಳ ಬೆಂಬಲ ಇರುವುದಿಲ್ಲ. ಚಂದ್ರ ಅನುಗ್ರಹ ಕೇವಲ 11, 12 ಹಾಗಾಗಿ ಇದನ್ನು ಚೆನ್ನಾಗಿ ಗಮನದಲ್ಲಿಟ್ಟುಕೊಂಡು ಸಿಂಹರಾಶಿಯವರು ತಮ್ಮ ಒಂದು ಪ್ರಾರ್ಥನಾ ಮಾರ್ಗ, ದೈನಂದಿನ ಭಕ್ತಿ ಮಾರ್ಗವನ್ನು ಮಾಡೋದು ಉತ್ತಮವಾದ ಆಯ್ಕೆಯಾಗಿರುತ್ತೆ. ಮುಂದೆ ಗಮನಿಸೋಣ ಕನ್ಯಾ ರಾಶಿ. ಕನ್ಯಾ ರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಆರಂಭ ಎಂದು ಕಂಡು ಬಂದಿದೆ. 11, 12ರಲ್ಲಿ ಅಲ್ಲಿ ಸೂರ್ಯನ ಸ್ಥಾನವಾಗಿ ನಿಮಗೆ ಅಲ್ಲಿ ಧನ ಸ್ಥಾನದಲ್ಲಿ ಚಂದ್ರನ ಇರುವಿಕೆ ಬರುವ ಕಾರಣ ಹಣಕಾಸಿನ ಕೊರತೆ, ಹಣಕಾಸಿನ ನಷ್ಟಗಳಾಗುವಂಥದ್ದು, ಕಡೆಗೆ ಏನಾದರೂ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು, ಅಡೆತಡೆಗಳು ಬರ್ಬೋದಾಗಿದೆ. ಆ ಬಗ್ಗೆ ಸೂಕ್ತವಾದ ಮುನ್ನೆಚ್ಚರಿಕೆ, ದೇವತಾ ಪ್ರಾರ್ಥನೆ, ದೇವತಾ ಶ್ಲೋಕಗಳನ್ನು ಹೇಳುವಂಥದ್ದಾಗಲಿ ಮಾಡಬೇಕಾಗುತ್ತೆ. 11, 12ರಲ್ಲಿ ಅಷ್ಟೇನು ಉತ್ತಮವಾದ ಫಲ ಕಂಡು ಬಂದಿಲ್ಲ. ಆ ಬಳಿಕ 13, 14 ನಿಮ್ಮ ಪಾಲಿಗೆ ಉತ್ತಮ ದಿನ. ಕನ್ಯಾ ರಾಶಿಯವರಿಗೆ 13, 14 ಮಂಗಳವಾರ, ಬುಧವಾರ ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ ಆಗುತ್ತೆ. ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ, ಅನೇಕ ರೀತಿಯ ಕೊಡುಗೆಗಳು ಸಿಗುವಂಥದ್ದು. ಹಿಂದೆ ಮಾಡಿದಂಥ ಯಾವುದೇ ನಿಮ್ಮ ಒಂದು ಕಾರ್ಯದ ಅಥವಾ ತ್ಯಾಗದ ಫಲವಾಗಿ ಇದು ನೀವು ಉತ್ತಮವಾದ ಫಲವನ್ನು ಕಳಿಸುವಂಥ ಅವಕಾಶಗಳು, ನಾನಾ ರೀತಿಯ ಲಾಭ ವಿಜಯಗಳು ಆಗುವಂಥದ್ದು. 13, 14 ಅನೇಕ ರೀತಿಯ ಉತ್ತಮ ಫಲವನ್ನು ಕೊಡುವಂಥ ದಿನ ಆಗಿರುತ್ತೆ ಮಂಗಳವಾರ, ಬುಧವಾರದಂದು. ಆ ಬಳಿಕ ಗುರುವಾರ, ಶುಕ್ರವಾರ, ಶನಿವಾರ ಸಾಮಾನ್ಯ ದಿನ ಎಂದು ಕಂಡು ಬರುತ್ತೆ. ಗುರುವಾರ, ಶುಕ್ರವಾರ, ಶನಿವಾರ ಹೆಚ್ಚೇನು ನಿಮಗೆ ಬದಲಾವಣೆಗಳಿಲ್ಲ. ಮಾಡುವಂಥ ಕೆಲಸ ಕಾರ್ಯಗಳಿಗೆ ಹಿನ್ನಡೆ ಬರುವಂಥದ್ದು, ಮನೆಯಲ್ಲಿ ಏನಾದರೂ ಅಡೆತಡೆಗಳು ಬರುವಂಥದ್ದು, ಜೊತೆಗೆ ಯಾವುದೇ ಕೆಲಸ ಕಾರ್ಯಗಳಿಗೆ ವಿಘ್ನಗಳು ಬರುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. 15, 16, 17ರಲ್ಲಿ ಬಂಧುಗಳ ಜೊತೆಗೆ ಎಚ್ಚರಿಕೆ ಬೇಕು, ಮಿತ್ರರ ಜೊತೆಗೆ ಎಚ್ಚರಿಕೆ, ಬಂಧುಗಳಲ್ಲಿ ಬಾಂಧವ್ಯವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ 3 ದಿನಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ 15, 16, 17ರಲ್ಲಿ ಬೇಕಾಗುತ್ತೆ ಕನ್ಯಾ ರಾಶಿಯವರಿಗೆ. ಒಟ್ಟಿನಲ್ಲಿ ಕನ್ಯಾ ರಾಶಿಗೆ ಈ ವಾರದ ಒಂದು ಮಧ್ಯದ 2 ದಿನಗಳು ಅಂದರೆ 13 ಮತ್ತು 14ನೇ ತಾರೀಕು ಅಷ್ಟೇ ಉತ್ತಮ ಫಲ ನಿರೀಕ್ಷೆ ಇದೆ. ಬಳಿಕದ ಒಂದು ಆರಂಭದ 2 ದಿನ ಅಷ್ಟು ಉತ್ತಮ ಇಲ್ಲ, ಕೊನೆಯ 3 ದಿನಗಳು ಸಹ ಅಷ್ಟು ಉತ್ತಮವಾಗಿ ಕಂಡು ಬಂದಿಲ್ಲ. ಈ ವಾರದಲ್ಲಿ ನೀವು ನಿರಂತರವಾಗಿ ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಎಲ್ಲೋ ಅಥವಾ ಹಳದಿ ಬಣ್ಣವನ್ನು ಬಳಸಿಕೊಳ್ಳಿ. ಎಲ್ಲ ಕನ್ಯಾ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ತುಲಾರಾಶಿ. ತುಲಾರಾಶಿಗೆ ಈ ವಾರದ ವಿಚಾರವನ್ನು ಗಮನಿಸುವಾಗ ಈ ವಾರದ ಆರಂಭದಲ್ಲಿ ಹೆಚ್ಚಿನ ಉತ್ತಮ ಫಲಗಳು ಕಂಡುಬರುತ್ತವೆ. 11, 12ರಲ್ಲಿ ನಿಮಗೆ ಅಂದರೆ ವಿಶೇಷವಾಗಿ ಭಾನುವಾರ, ಸೋಮವಾರ 2 ದಿನಗಳಲ್ಲಿ ಆರೋಗ್ಯ, ಕೀರ್ತಿ, ಯಶ, ಲಾಭಗಳು ಸಿಗುವಂಥದ್ದು. ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆಯುವಂಥದ್ದು, ಅನೇಕ ರೀತಿಯ ನಿಮ್ಮ ಇಷ್ಟಾರ್ಥಗಳಿಗೆ ಈಗ ಚಾಲನೆ ಸಿಗುವಂಥದ್ದು. ಈ ರೀತಿ ಅನೇಕ ಶುಭಫಲಗಳನ್ನು 11, 12 ಭಾನುವಾರ, ಸೋಮವಾರ ನಿರೀಕ್ಷೆ ಮಾಡ್ಬೋದು. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಇರುವಂಥ ದಿನ ಆಗಿರುತ್ತೆ. ಆ ಬಳಿಕ 13, 14 ನಿಮಗೆ ಅಷ್ಟೇನು ಉತ್ತಮ ಫಲ ಕೊಂಡು ಬರ್ತಾಯಿಲ್ಲ. 13, 14ರಲ್ಲಿ ಸ್ವಲ್ಪ ನಿಮಗೇನಾದರೂ ಸಣ್ಣ ಪುಟ್ಟ ಅನಾರೋಗ್ಯಗಳು ಬರೋದು, ಕಣ್ಣು, ಕಿವಿ, ಮೂಗು, ಗಂಟಲಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಬರ್ಬೋದು, ಅಥವಾ ಕಣ್ಣಿಗೆ ಏನಾದರೂ ನಿಮಗೆ ಅಲರ್ಜಿ ಇತ್ಯಾದಿಗಳಾಗುವಂಥ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಸೂಕ್ತವಾದ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಈ 13 ಮತ್ತು 14ರಲ್ಲಿ 13, 14ರ ಬಳಿಕ 15, 16, 17 3 ದಿನ ನಿಮ್ಮ ಪಾಲಿಗೆ ಉತ್ತಮ ದಿನ. ಅಂದರೆ ಗುರುವಾರ, ಶುಕ್ರವಾರ, ಶನಿವಾರ 15, 16, 17ರಲ್ಲಿ ಇಷ್ಟಾರ್ಥ ಸಿದ್ಧಿ, ಲಾಭಗಳು ವೃದ್ಧಿ ಆಗುವಂಥದ್ದು. ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ, ಅನಿರೀಕ್ಷಿತ ಧನ ಆಗಮುವಂಥದ್ದು. ಅಲ್ಲದೆ ನೀವು ಹಿಂದೆ ಯಾವುದೋ ಸಿದ್ಧತೆ ಮಾಡಿಕೊಂಡಂತಹ ಕೆಲಸ ಕಾರ್ಯಗಳು ಯಾವಾಗ ಅರ್ಧದಲ್ಲಿ ನಿಂತಿದ್ದು ಅದು ಈಗ ಈ ದಿನಗಳಲ್ಲಿ ಮತ್ತೆ ಅದಕ್ಕೆ ಚಾಲನೆ ದೊರೆಯುವುದು ಅಥವಾ ಅಂಥದ್ದೆಲ್ಲ ಪೂರ್ಣ ಆಗುವಂಥದ್ದು. 15, 16, 17 ಅನೇಕ ರೀತಿಯ ನಿಮ್ಮ ಇಷ್ಟಾರ್ಥಗಳಿಗೆ ಸಿದ್ಧಿಯಾಗುವಂಥದ್ದು. ವ್ಯಾಪಾರ ಉದ್ಯೋಗದಲ್ಲಿ ಅಭಿವೃದ್ಧಿ ಆಗುವಂಥದ್ದು, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಇವೆಲ್ಲ ಆಗಲಿವೆ ಕೊನೆಯ 3 ದಿನಗಳಲ್ಲಿ. ಒಟ್ಟಿನಲ್ಲಿ ತುಲಾರಾಶಿಯವರಿಗೆ ಈ ವಾರದ ಆರಂಭದಲ್ಲಿ ಉತ್ತಮ 2 ದಿನಗಳು ಬಂದಿವೆ. 11, 12 ಅತ್ಯುತ್ತಮ, 13, 14 ಅಷ್ಟು ಉತ್ತಮ ಇಲ್ಲ. 15, 16, 17 ಅದು ಅತ್ಯುತ್ತಮ ಫಲವನ್ನು ಕೊಡುವಂಥ ದಿನಗಳಿವೆ. ಆ ದಿನಗಳನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಈ ವಾರ ಪೂರ್ತಿ ನಿಮಗೆ ರವಿ ಅನುಗ್ರಹ, ಸೂರ್ಯನ ಅನುಗ್ರಹ ಇರುತ್ತೆ. ಹಾಗೆ ಆ ಒಂದು ಪರಿವರ್ತನೆ ಸಹ ನಿಮಗೆ ಈ ಕೋರ್ಟ್ ಕಚೇರಿ ಕೆಲಸಕ್ಕೆ, ಸರ್ಕಾರಿ ಕೆಲಸಕ್ಕೆ ಮತ್ತು ಇನ್ನಿತರ ಓಡಾಟಗಳಿಗೆ ಬಹಳಷ್ಟು ಸಹಾಯಕ ಆಗಲಿವೆ. ಈ ವಾರದಲ್ಲಿ ಬಳಸುವಂಥ ಅತ್ಯಂತ ಶುಭ ದಿನಗಳು 11, 12, 15, 16, 17 ಈ 5 ದಿನಗಳನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಬಳಸುವಂಥ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣವನ್ನು ಗಮನಿಸಿಕೊಳ್ಳಿ. ಸಂಖ್ಯೆಗಳು 1, 2, 4, 6 1, 2, 4, 6 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ತುಲಾರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಎಂದು ಕಂಡುಬರುತ್ತೆ. ಈ ಆರಂಭದ ದಿನಗಳಲ್ಲಿ ಭಾನುವಾರ, ಸೋಮವಾರ ಸ್ವಲ್ಪ ಮಿತ್ರರ ಜೊತೆಗೆ, ನಿಮ್ಮ ಬಂಧುಗಳ ಜೊತೆಗೆ, ಮಕ್ಕಳ ಜೊತೆಗೆ ಕಾಲಗಳು ಬರುವಂಥದ್ದು. ಅದು ಯಾವುದೇ ಒಂದು ಸಣ್ಣ ಪುಟ್ಟ ಕಾರ್ಯಗಳನ್ನು ಮುಂದಿಟ್ಟುಕೊಂಡು ನಿಮಗೂ ಇತರ ವ್ಯಕ್ತಿಗಳ ಜೊತೆಗೆ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಮನಸ್ಸಿನ ಅಶಾಂತಿ ಉಂಟೋದು, ಅಥವಾ ಯಾವುದೇ ರೀತಿಯ ನಿಮ್ಮ ವೈಯಕ್ತಿಕ ವಿಚಾರವು ಇನ್ನಿತರರಿಗೆ ಆ ಒಂದು ರಹಸ್ಯಗಳು ಗೊತ್ತಾಗಿ ಅದರ ಮೂಲಕ ನಿಮಗೆ ಇರಿಸಿಗೊಳಿಸಾಗುವಂಥದ್ದು. ಅನೇಕ ರೀತಿಯ ಅಡ್ಡ ಪರಿಣಾಮಗಳು ಇದನ್ನು ಕಂಡುಬರುತ್ತೆ. ಮಿತ್ರರ ಜೊತೆಗೂ ಬಂಧುಗಳ ಜೊತೆಗೂ ಕಲಹದ ವಾತಾವರಣ ಇರುತ್ತೆ. ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಸಹ ಹಣಕಾಸಿನ ಸ್ಥಾನಮಾನ ಇತ್ಯಾಗೂ ನಷ್ಟ ಕಷ್ಟಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ 11, 12 ಭಾನುವಾರ, ಸೋಮವಾರ ನಿಮ್ಮ ಪಾಲಿಗೆ ವೃಶ್ಚಿಕ ರಾಶಿಗೆ ಅಷ್ಟೇನು ಉತ್ತಮವಾದ ಫಲ ಕೊಡ್ತಾ ಇಲ್ಲ.
ಆ ಬಳಿಕ 13-14 ನಿಮ್ಮ ಪಾಲಿಗೆ ಉತ್ತಮ ದಿನ. 13-14ರಲ್ಲಿ ವಿಶೇಷವಾಗಿ ಲಾಭಗಳು ಆದಾಯಗಳು ಹೆಚ್ಚಳಾಗುತ್ತೆ. ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ಬರುವಂಥದ್ದು, ಬಂಧುಗಳ ಸಹಕಾರ, ಮಿತ್ರರ ಸಹಕಾರ ಸಿಗುವಂಥದ್ದು, ಈ ರೀತಿ ಅನೇಕ ಶುಭ ಪ್ರಯೋಜನಗಳನ್ನು ನೀವು 13-14ರಲ್ಲಿ ಕಂಡು ಬರಬಹುದಾಗಿದೆ. ಆ ಬಳಿಕ ಈ ದಿಶೆಯಲ್ಲಿ 15-16-17ರ ವಿಚಾರ ಗಮನಿಸಿದಾಗ ಈ 3 ದಿನಗಳು ಅಷ್ಟೇನು ಉತ್ತಮವಾಗಿ ಕಂಡು ಬರ್ತಾಯಿಲ್ಲ. ಅಲ್ಲಿ ನಿಮಗೆ ಕಷ್ಟ ನಷ್ಟಗಳಾಗುವಂಥದ್ದು, ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಹಿನ್ನಡೆ ಆಗುವಂಥದ್ದು, ಜೊತೆಗೆ ಮಾಡುವಂಥ ಒಂದು ವೃತ್ತಿಯಲ್ಲಿ ಸಹ ಹಿನ್ನಡೆ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ 15-16-17 ಸ್ವಲ್ಪ ಇಂಥ ವಿಚಾರವನ್ನು ಗಮನದಲ್ಲಿಟ್ಕೊಂಡು ಆ ಬಳಿಕ ಯೋಗಾಸನವನ್ನು ಮಾಡುವಂಥದ್ದು. ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಈಗ 15-16-17ರಲ್ಲಿ ನಿಮಗೆ ಹೆಚ್ಚಿನ ಏನೋ ಬದಲಾವಣೆಗಳು ಕಂಡು ಬರೋದಿಲ್ಲ. ಅದಕ್ಕೆ ಮೊದಲು ನಷ್ಟ ಕಷ್ಟಗಳಾಗುವಂಥದ್ದು, ಅದು ಭಿನ್ನಾಭಿಪ್ರಾಯಗಳು ಆಗುವಂಥದ್ದು, ಅಭಿಪ್ರಾಯ ಭೇದಗಳು ಆಗುವಂಥದ್ದೆಲ್ಲ ಕಂಡುಬರುತ್ತೆ ಈ 15-16-17ರಲ್ಲಿ. ಮಧ್ಯದ 3 ದಿನಗಳು ಮತ್ತೆ 2 ದಿನಗಳು ಅಂದರೆ ಈ ವಾರದಲ್ಲಿ ಬರುವಂಥದ್ದು 13-14 ಅಷ್ಟೇ ನಿಮಗೆ ಹೆಚ್ಚಿನ ಒಂದು ಲಾಭವನ್ನು ಶುಭವನ್ನು ಕೊಡುವಂಥ ದಿನಗಳಾಗಿವೆ. ಉಳಿದ ದಿನಗಳಲ್ಲಿ ನಿಮಗೆ ಕೆಲವೊಂದು ಅಹಿತಕರವಾದ ಅನುಭವಗಳು ಆಗ್ಬೋದಾಗಿದೆ. ಈ ವಾರದಲ್ಲಿ ನೀವು ಬಳಸತಕ್ಕಂಥ ಬಣ್ಣ ಎಲ್ಲೋ ಹಳದಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಅದೇ ರೀತಿ ಈ ಆರೆಂಜ್ ಅಥವಾ ಕೇಸರಿ ಬಣ್ಣ ನಿಮಗೆ 17ರಿಂದ ಬಳಸ್ಕೊಳ್ಬೋದು. ರವಿಯ ಅನುಗ್ರಹ ನಿಮಗೆ 17ರವರೆಗೆ ಇರೋದಿಲ್ಲ. ಯಾವಾಗ ರವಿಯ ಸಂಕ್ರಾಂತಿ 16ರ ರಾತ್ರಿ ಆಗುತ್ತೆ, 17ರಿಂದ ನೀವು ಆರೆಂಜ್ ಅಥವಾ ಕೇಸರಿ ಬಣ್ಣ ಸಂಖ್ಯೆ 1 ಬಳಸ್ಕೊಳ್ಳೋದು. ಅಲ್ಲಿವರೆಗೆ ನೀವು ಆರಂಭದ ದಿನಗಳಲ್ಲಿ ಎಲ್ಲೋ ಹಳದಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣನ ಬಳಸ್ಕೊಳ್ಳಿ. ಸಂಖ್ಯೆಗಳು 3 ಮತ್ತು 7 3 and 6 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಹಾಗೆಯೇ ಈ ನಿಮ್ಮ ಒಂದು ವೃತ್ತಿ ವ್ಯಾಪಾರ ಉದ್ಯೋಗಕ್ಕೆ ಸಂಬಂಧಪಟ್ಟು ನೀವು ದೇವತಾ ಪ್ರಾರ್ಥನೆ ಅಥವಾ ಇನ್ನಿತರ ಒಂದು ಅನುಷ್ಠಾನಗಳನ್ನು ಮಾಡೋದು ಒಳ್ಳೆಯದಾಗುತ್ತೆ. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ವಾರ ಶುಭದಾಯಕವಾಗಲಿ. ಧನುಸ್ಸು ರಾಶಿಗೆ ಈ ವಾರದ ಉತ್ತಮ ಆರಂಭ ಎಂದು ಕಂಡು ಬರ್ತಾಯಿದೆ. ಭಾನುವಾರ ಸೋಮವಾರ 2 ದಿನಗಳಲ್ಲಿ ಇಷ್ಟಾರ್ಥ ಸಿದ್ಧಿ ಆಗುವಂಥದ್ದು, ಲಾಭಗಳು ಸಿಗುವಂಥದ್ದು, ಜೊತೆಗೆ ನೀವು ಮಾಡುವಂಥ ವೃತ್ತಿ ಉದ್ಯೋಗ ವ್ಯಾಪಾರದಲ್ಲಿ ಮುನ್ನಡೆಯ ಒಂದು ವಿಶೇಷವಾದ ಅಂಶಗಳು ಕಂಡು ಬರಲಿದೆ. ಅನೇಕ ರೀತಿಯ ನಿಮ್ಮ ಶುಭ ಸಮಾಚಾರಗಳು ಈ ದಿನ ಬರ್ಬೋದು. ಬಂಧುಗಳ ಮಿತ್ರರ ಜೊತೆಗೆ ಉತ್ತಮವಾದ ಕಾಲ ಕಳೆಯುವಂಥ ಅವಕಾಶ. ಇನ್ನು ಕೆಲವೊಬ್ಬರಿಗೆ ಪ್ರವಾಸ ಅಥವಾ ಯಾವುದೇ ರೀತಿಯ ಒಂದು ಯಾತ್ರಾ ಸ್ಥಳಗಳ ಸಂದರ್ಶನ ಮುಂತಾದ ಅನೇಕ ರೀತಿಯ ಶುಭ ಸಂಗತಿಗಳು ಈ ಭಾನುವಾರ ಸೋಮವಾರ 11-12ರಲ್ಲಿ ಕಂಡು ಬರಲಿವೆ. ಜೊತೆಗೆ ಕೆಲವೊಬ್ಬರಿಗೆ ದೀರ್ಘಕಾಲದಿಂದ ಭೇಟಿಯಾಗದಿದ್ದಂಥ ಯಾವುದೇ ಬಂಧುಗಳನ್ನು ಮಿತ್ರರನ್ನು ಈ ದಿನ ಒಂದು ಆಕಸ್ಮಿಕವಾಗಿ ಭೇಟಿಯಾಗುವಂಥ ಅವಕಾಶ, ಅವರೊಂದಿಗೆ ಉತ್ತಮವಾದ ಶುಭ ಸಮಯಗಳನ್ನು ಕಳೆಯುವಂಥ ಅವಕಾಶಗಳು ಈ ದಿನ ಭಾನುವಾರ ಹಾಗೂ ಸೋಮವಾರದಂದು ಕಂಡುಬರ್ತವೆ. ಆ ಬಳಿಕ 13-14 ಮಂಗಳವಾರ ಬುಧವಾರ ಅಷ್ಟೇನೂ ಉತ್ತಮವಾದ ಫಲಗಳು ಕಂಡು ಬರ್ತಾಯಿಲ್ಲ. ಮಂಗಳವಾರ ಬುಧವಾರದಲ್ಲಿ ಸ್ವಲ್ಪ ಮನಸ್ಸಿಗೆ ಆಘಾತ ಆಗುವಂಥ ಸಣ್ಣ ಪುಟ್ಟ ಘಟನೆಗಳು, ಕಲಹಗಳು ಜರಬಹುದು. ಮನೆಯಲ್ಲಿ ತಂದೆ ಮಕ್ಕಳ ಜೊತೆಗೆ, ಗಂಡ ಹೆಂಡತಿಯರ ಜೊತೆಗೆ ಅಥವಾ ಇನ್ನಿತರ ನಿಮ್ಮ ಮನೆಯ ಸದಸ್ಯರ ಜೊತೆಗೆ ಭಿನ್ನಾಭಿಪ್ರಾಯ ಬರ್ಬೋದು. ಅಥವಾ ಮನೆಯ ಹಿರಿಯ ವ್ಯಕ್ತಿಗಳ ಜೊತೆಗೆ ಯಾವುದೇ ಒಂದು ಆಸ್ತಿನೋ, ಹಣದ ವಿಚಾರನೋ ಅಥವಾ ಯಾವುದೇ ಒಂದು ಶುಭ ಸಮಾರಂಭಗಳ ವಿಚಾರನೋ, ಮಾತಿನ ಬಗ್ಗೆ ಸ್ವಲ್ಪ ಕಲಹಗಳು, ವಾಗ್ವಾದಗಳು, ಭಿನ್ನಾಭಿಪ್ರಾಯಗಳು ಬರ್ಬೋದಾಗಿದೆ. ಹಾಗಾಗಿ ಈ ದಿನ ಸ್ವಲ್ಪ ಮನೋನಿಯಂತ್ರಣ ಬೇಕು. ಮಂಗಳವಾರ ಬುಧವಾರ 2 ದಿನಗಳಲ್ಲಿ ಮನಸ್ಸು ಜೊತೆಗೆ ಸಿಟ್ಟನ್ನು ಸ್ವಲ್ಪ ನಿಯಂತ್ರಣ ಮಾಡಬೇಕು. ಇನ್ನು ಅನಾವಶ್ಯಕವಾಗಿ ಇನ್ನಿತರ ವ್ಯವಹಾರಗಳಲ್ಲಿ ನೀವು ತಲೆ ತೋರಿಸುವಂತಾಗಲಿ ಅಥವಾ 3ನೇ ವ್ಯಕ್ತಿಗಳ ಜೊತೆ ಒಂದು ಜಗಳದಲ್ಲಿ ನೀವು ಮಧ್ಯ ಪ್ರವೇಶಿಸೋದು ಇತ್ಯಾದಿಗಳನ್ನು ಮಾಡಬೇಡಿ. ಅದರಿಂದ ನಿಮಗೆ ಒಂದು ವ್ಯಕ್ತಿತ್ವಕ್ಕೆ ತೊಂದರೆ ಬರುವಂಥ ಸಾಧ್ಯತೆ ಇರುತ್ತೆ. ಅಲ್ಲದೆ ಈ 2 ದಿನಗಳಲ್ಲಿ ಹಣಕಾಸಿನ ಹರಿವು ಸ್ವಲ್ಪ ಕಡಿಮೆ ಇರುತ್ತೆ. ಹಣಕಾಸು ನಿಮಗೆ ಆದಾಯ ಕಡಿಮೆ, ಖರ್ಚು ಜಾಸ್ತಿ ಬರುವಂಥದ್ದು, ಅಂದರೆ ನಾನಾ ರೀತಿಯ ವ್ಯಯಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಮಾತು, ನಡವಳಿಕೆ ಮತ್ತು ಹಣಕಾಸನ್ನು ಸ್ವಲ್ಪ ಎಚ್ಚರಿಕೆಯಿಂದ ನಿಭಾಯಿಸಬೇಕು 13-14ರಲ್ಲಿ. ಆ ಬಳಿಕ ಬರುವಂಥ 3 ದಿನಗಳು ನಿಮಗೆ ಈ ವಾರದಲ್ಲಿ ಅತ್ಯಂತ ಶುಭವಾಗಿವೆ. ಮತ್ತು ಗುರುವಾರ, ಶುಕ್ರವಾರ, ಶನಿವಾರ ಈ 3 ದಿನಗಳು ನಿಮಗೆ ವಿಶೇಷವಾಗಿ ಅಲ್ಲಿ ಬರುವಂತಹ ಚಂದ್ರನ ತರಂಗಗಳು ನಿಮ್ಮ ರಾಶಿಗೆ, ಜನ್ಮ ರಾಶಿಯಲ್ಲಿ ಬಂದಂತಹ ಚಂದ್ರನು ನಿಮಗೆ ಆರೋಗ್ಯವನ್ನು, ಸುಖವನ್ನು, ಶಾಂತಿಯನ್ನು, ನೆಮ್ಮದಿಯನ್ನು ಕೊಡಲಿದ್ದಾನೆ. ಅನೇಕ ರೀತಿಯ ಲಾಭ ಆದಾಯಗಳು ಆಗಲಿವೆ. ಗುರುವಾರದಂದು ಕೆಲವೊಂದು ನಿಮಗೆ ದೀರ್ಘಕಾಲದಿಂದ ಆಗಬೇಕಾದ ಕೆಲವು ಕನಸುಗಳು ನನಸಾಗ್ಬೋದು. ಜೊತೆಗೆ ಆ ದಿನ ಯಾವುದೇ ಒಂದು ಆಪ್ತ ಮಿತ್ರರಿಂದ ನಿಮಗೆ ಏನಾದರೂ ಕೊಡುಗೆ, ಸಹಾಯಗಳು ಬರುವಂಥದ್ದು. ಇನ್ನು ಶುಕ್ರವಾರದಂದು ನಿಮ್ಮ ಮನೆಯಲ್ಲಿ ಏನಾದರೂ ಉತ್ತಮ ಶುಭ ವಾತಾವರಣಗಳು ಅಥವಾ ಮನೆಯ ಸದಸ್ಯರಿಗೆ ಏನಾದರೂ ಉದ್ಯೋಗನೋ, ವಿವಾಹನೋ ಫಿಕ್ಸ್ ಆಗುವಂಥ ಶುಭ ಸಮಾಚಾರಗಳು, ದೀರ್ಘಕಾಲದಿಂದ ಕಾಯ್ತಾ ಇದ್ದ ಶುಭ ಸಮಾಚಾರಗಳು ಇದನ್ನು ಫಿಕ್ಸ್ ಆಗುವಂಥದ್ದು. ಶನಿವಾರದಂದು ನಾನಾ ಮೂಲಗಳಿಂದ ನಿಮಗೆ ಬರಬೇಕಾದ ಹಣ ಎಲ್ಲ ಬರುವಂಥದ್ದು ಅಥವಾ ಕೋರ್ಟ್ ಕಚೇರಿ ಮೂಲಕ, ಸರ್ಕಾರಿ ಮೂಲಕ ಆಗಬೇಕಂತ ಸವಲತ್ತುಗಳು, ಕೆಲಸ ಕಾರ್ಯಗಳು ಶನಿವಾರದಂದು ಆಗುವಂಥದ್ದು. ಹಾಗಾಗಿ ಈ 3 ದಿನಗಳು ಗುರುವಾರ, ಶುಕ್ರವಾರ, ಶನಿವಾರ ಅಲ್ಲಿ ಚಂದ್ರನ ವಿಶೇಷವಾದ ಸ್ಥಿರವಾಗಿ ನಿಮ್ಮ ರಾಶಿಯಲ್ಲಿರುವಂತಹ ಕಾಲ 3 ದಿನಗಳಲ್ಲಿ ಅನೇಕ ಶುಭ ಫಲಗಳು ಆಗಲಿವೆ. ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ, ಯುವಕರಿಗೆ, ಸಾಧಕರಿಗೆ ಪ್ರಗತಿ, ಜೊತೆಗೆ ಈ ವಾರದಲ್ಲಿ ಕೆಲವೊಬ್ಬರಿಗೆ ಉದ್ಯೋಗ ಸಿಗುವಂಥ ಅವಕಾಶ, ಅದು ಇರುವಂಥ ಉದ್ಯೋಗದಲ್ಲಿ ಬಡ್ತಿ, ಪ್ರಮೋಷನ್ ಸಿಗುವಂಥ ಅವಕಾಶ, ಜೊತೆಗೆ ಈ ವಾರದಲ್ಲಿ ಕೆಲವೊಂದು ದೂರ ಪ್ರಯಾಣ ಅಥವಾ ವಿದೇಶ ಪ್ರಯಾಣಕ್ಕೆ ಹೋಗುವಂಥ ಸಿದ್ಧತೆ ಅಥವಾ ಅಂಥ ಒಂದು ವಿದೇಶದ ಒಂದು ಆಫರ್ ಲೆಟರ್ಗಳು, ಜಾಬ್ ಲೆಟರ್ಗಳು ಅಥವಾ ಇನ್ನಿತರ ಶಿಕ್ಷಣಕ್ಕೆ ಸಂಬಂಧಪಟ್ಟ ಲೆಟರ್ಗಳೆಲ್ಲ ಬರುವಂಥದ್ದು. ಹಾಗಾಗಿ
ಈ ವಾರದಲ್ಲಿ ನಿಮಗೆ ವಿಶೇಷವಾಗಿ 11, 12 ಭಾಳ ಒಂದು ಉತ್ತಮ ದಿನ. ಭಾನುವಾರ, ಸೋಮವಾರ, ಆ ಬಳಿಕ ಗುರುವಾರ, ಶುಕ್ರವಾರ, ಶನಿವಾರ 15, 16, 17 ಈ 3 ದಿನಗಳು ಅತ್ಯಂತ ಶುಭಕರವೇ. ಅದರಲ್ಲೂ ವರಮಹಾಲಕ್ಷ್ಮಿ ಬರುವಂಥ ಶುಕ್ರವಾರದಂದು ವಿಶೇಷವಾದ ಶುಭ ಫಲಗಳನ್ನು ನೀವು ಈ ಬಾರಿ ಪಡೆಯಲಿದ್ದೀರಾ. ಹಾಗಾಗಿ ಈ ವಾರದಲ್ಲಿ ನೀವು ಬಳಸ್ತಕ್ಕಂಥ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ ಇವೆಲ್ಲ ಬಳಸ್ಕೊಳ್ಬೋದು. ಸಂಖ್ಯೆಗಳು 2, 6, 7, 9, 2, 6, 7, 9 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಧನುರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಮಕರ ರಾಶಿ. ಮಕರ ರಾಶಿಗೆ ಈ ವಾರದ ಆರಂಭ ಉತ್ತಮ ಆರಂಭವಾಗಿ ಬರ್ತಾಯಿದೆ. ಭಾನುವಾರ, ಸೋಮವಾರ 2 ದಿನಗಳಲ್ಲಿ ನೀವು ಅಂದುಕೊಂಡ ಕೆಲಸ ಕಾರ್ಯಗಳು ವೇಗವಾಗಿ ಆಗಲಿವೆ. ದೀರ್ಘಕಾಲದಿಂದ ಯಾವುದೋ ನಿರೀಕ್ಷೆ ಮಾಡ್ತಾ ಇದ್ದ ಕೆಲಸ ಕಾರ್ಯಗಳು ಪೂರ್ಣ ಆಗುವಂಥದ್ದು. ಜೊತೆಗೆ ಯಾವುದೇ ನೀವು ಪ್ರಯತ್ನ ಮಾಡಿ ಅರ್ಧದಲ್ಲಿ ಹಿಂದೆ ಬಿಟ್ಟಿದ್ದ ಕಾರ್ಯವು ಈ ದಿನ ಆ ಪ್ರಯತ್ನವು ಪೂರ್ಣವಾಗಿ ಆ ಕೆಲಸ ಕಾರ್ಯಗಳು ನಿಮ್ಮ ಪರವಾಗಿ ಆಗುವಂಥದ್ದು. ಯಾವುದೇ ರೀತಿಯ ಕೋರ್ಟು ಕಚೇರಿ ಕೆಲಸ ಇರ್ಬೋದು, ಸರ್ಕಾರಿ ಸಂಬಂಧ ಕೆಲಸ ಇರ್ಬೋದು, ಅಥವಾ ನಿಮ್ಮ ವೈಯಕ್ತಿಕ ವಿಚಾರದ ಕೆಲಸಗಳು ಅವೆಲ್ಲವೂ ಈ ದಿನಗಳಲ್ಲಿ ಪೂರ್ಣ ಆಗುತ್ತವೆ. ಭಾನುವಾರದೊಂದು ವಿಶೇಷವಾದ ಯಾವುದೋ ಒಂದು ಪ್ರಮುಖ ವ್ಯಕ್ತಿಗಳ ಭೇಟಿಯಾಗಿ ಅವರ ಮೂಲಕ ನಿಮಗೆ ಬಹಳಷ್ಟು ಸಹಾಯಗಳು ಆಗುವಂಥದ್ದು. ಅದೇ ರೀತಿ ಸೋಮವಾರದಂದು ನೀವು ಮಾಡುವಂಥ ಉದ್ಯೋಗ, ವೃತ್ತಿ, ವ್ಯಾಪಾರದಲ್ಲಿ ಮುನ್ನಡೆ, ಜೊತೆಗೆ ಲಾಭ ಆದಾಯಗಳು ಬರುವಂಥದ್ದು. ರೈತರಿಗೆ, ಕೃಷಿಕರಿಗೆ, ವ್ಯಾಪಾರ ಉದ್ಯಮದವರಿಗೆ ಅವರವರ ಉತ್ಪನ್ನಗಳಿಗೆ ಹೆಚ್ಚಿನ ಬೆಲೆ ಬರುವಂಥದ್ದು, ಅಥವಾ ಹಿಂದೆ ನಿಮ್ಮ ಮಾರಾಟ ಮಾಡಿದಂಥ ಒಂದು ವಸ್ತುಗಳಿಗೋ ಉತ್ಪನ್ನಗಳಿಗೋ ಅದರ ಒಂದು ನಿಮಗೆ ಲಾಭಾಂಶವು ಅಥವಾ ಅದರ ಒಂದು ಪ್ರತಿಫಲವು ಈಗ ಹೆಚ್ಚಿನ ರೂಪದಲ್ಲಿ ನಿಮಗೆ ಬರುವಂಥದ್ದು. ಇನ್ವೆಸ್ಟ್ಮೆಂಟ್ ಮಾಡಿದವರಿಗೆ ಆ ಇನ್ವೆಸ್ಟ್ಮೆಂಟ್ನ ಪ್ರತಿಫಲಗಳು ಬರುವಂಥದ್ದು. ಈ ರೀತಿ ಅನೇಕ ಶುಭ ಫಲಗಳು ಮಕರ ರಾಶಿಯವರಿಗೆ ಭಾನುವಾರ ಹಾಗೂ ಸೋಮವಾರದಂದು ಕಂಡು ಬರಲಿದೆ. ಆ ಬಳಿಕ ಮತ್ತೆ 2 ದಿನಗಳು ಅಂದರೆ ಮಂಗಳವಾರ, ಬುಧವಾರ ಅಲ್ಲಿ ನಿಮಗೆ ವಿಶೇಷವಾಗಿ ಚಂದ್ರನು ಲಾಭ ಸ್ಥಾನದಲ್ಲಿರುವಂಥ ಶುಭ ದಿನ. ಲಾಭ ಸ್ಥಾನದಲ್ಲಿ ಅಂದರೆ 11ನೇ ಮನೆ, ನಿಮ್ಮ ರಾಶಿಯಿಂದ 11ನೇ ಮನೆಯಲ್ಲಿ ಇರತಕ್ಕಂತಹ ಒಂದು ಚಂದ್ರನ ವಿಶೇಷವಾದ ಫಲಗಳಿಂದ ನಿಮಗೆ ಯಶಸ್ಸು, ಕೀರ್ತಿ, ಜಯ, ಲಾಭಗಳು ಸಿಗುವಂಥದ್ದು. ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಮುನ್ನಡೆ, ಅನೇಕ ರೀತಿಯ ನಿಮಗೆ ನಾನಾ ಮೂಲಗಳಿಂದ ಧನಗಳು ಪ್ರಾಪ್ತಿಯಾಗುವಂಥದ್ದು. ಯಾವುದೇ ಪ್ರಯತ್ನಗಳಿಗೆ ಸಫಲತೆ ಆಗುವಂಥದ್ದು. ವಿದ್ಯಾರ್ಥಿಗಳು, ಯುವಕರು, ಸಾಧಕರು ಅವರೇನಾದರೂ ಉದ್ಯೋಗಕ್ಕೋ, ಅವರ ವ್ಯಾಪಾರಕ್ಕೋ, ಸ್ಟಾರ್ಟಪ್ ಮಾಡಲಿಕ್ಕೋ, ಅಥವಾ ಏನಾದರೂ ಉನ್ನತ ಶಿಕ್ಷಣಕ್ಕೋ ಏನೆಲ್ಲ ಪ್ರಯತ್ನ ಮಾಡ್ತಿರೋ ಆ ಪ್ರಯತ್ನಗಳಿಗೆ ಈ ಮಂಗಳವಾರ, ಬುಧವಾರದ ಸಫಲತೆ ಅಂದರೆ ಸಕ್ಸಸ್ ರೇಟ್ ಇರುತ್ತೆ. ಹಾಗಾಗಿ ಈ ವಿಶೇಷ ಪ್ರಯತ್ನಗಳನ್ನು ಮಾಡಬಹುದಾಗಿದೆ. ಅದೇ ರೀತಿ ಕೆಲವೊಬ್ಬರಿಗೆ ಉದ್ಯೋಗದ ಒಂದು ಅವಕಾಶಗಳು ಸಿಗುವಂಥದ್ದಾಗಲಿ ಅಥವಾ ಇರುವಂಥ ಉದ್ಯೋಗದಲ್ಲಿ ಬಡ್ತಿ, ಮುನ್ನಡೆಗಳು ಸಿಗುವಂಥ ಅವಕಾಶವು ಅನೇಕ ಶುಭ ಫಲಗಳನ್ನು ಈ ದಿನ ನಿರೀಕ್ಷೆ ಮಾಡಬಹುದಾಗಿದೆ. ಮಂಗಳವಾರ, ಬುಧವಾರ. ಇನ್ನು ಕೊನೆಯ ದಿನಗಳು 3 ದಿನಗಳು ಅಂದರೆ ಅಲ್ಲಿ ಗುರುವಾರ, ಶುಕ್ರವಾರ, ಶನಿವಾರ ಅಲ್ಲಿ ಚಂದ್ರನು ನಿಮಗೆ ವ್ಯಯದಲ್ಲಿರುವಂಥದ್ದು. ಹಾಗಾಗಿ ಆ 3 ದಿನಗಳು ಅಷ್ಟೊಂದು ಉತ್ತಮ ಫಲಗಳು ಬರ್ತಾಯಿಲ್ಲ. ಜೊತೆಗೆ ಆ ದಿನ ಸ್ವಲ್ಪ ನಿಮಗೆ ಈ ಕೇತುವಿನ ಪ್ರಭಾವ, ಜೊತೆಗೆ ಶನಿ ಪ್ರಭಾವ ಅಥವಾ ವಕ್ರವಂತ ಬುಧನ ಪ್ರಭಾವ ಇವೆಲ್ಲವೂ ಸ್ವಲ್ಪ ನಿಮಗೆ ವ್ಯತಿರಿಕ್ತ ಒಂದು ಕಿರಣವನ್ನು ಉಂಟು ಮಾಡಬಹುದಾಗಿದೆ. ಹಾಗಾಗಿ ಆ ದಿನಗಳಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಗುರುವಾರ, ಶುಕ್ರವಾರ, ಶನಿವಾರದಂದು ಮನಸ್ಸು ಸ್ವಲ್ಪ ಅಶಾಂತವಾಗುತ್ತೆ. ಮಾತಿನ ಕಲಹಗಳು ಬರುತ್ತದೆ. ಬಂಧುಗಳ ಜೊತೆ ಕಲಹ ಬರ್ಬೋದು, ಮನೆಯ ಸದಸ್ಯರಲ್ಲಿ ಕಲಹ ಬರ್ಬೋದು, ಅಥವಾ ನೀವು ವೃತ್ತಿ, ಉದ್ಯೋಗ ಮಾಡುವಂಥ ಉದ್ಯೋಗ ಜಾಗದಲ್ಲಿ ಸಹ ಭಿನ್ನಾಭಿಪ್ರಾಯಗಳು ನಿಮ್ಮ ಕಲೀಗ್ಸ್ಗಳ ಜೊತೆಗೆ, ಸಹೋದ್ಯೋಗಿಗಳ ಜೊತೆಗೆ, ಮೇಲಾಧಿಕಾರಿ ಜೊತೆಗೆ ಬರ್ಬೋದು. ಹಾಗಾಗಿ ಈ 3 ದಿನಗಳಲ್ಲಿ ಮಾತಿನ ಬಗ್ಗೆ, ನಡವಳಿಕೆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಬೇಕು. ಸಿಟ್ಟನ್ನು ಸ್ವಲ್ಪ ನಿಯಂತ್ರಣ ಮಾಡಿ ತಾಳ್ಮೆಯನ್ನು ವಹಿಸಬೇಕು. ಜೊತೆಗೆ ಈ 3 ದಿನಗಳಲ್ಲಿ ಹಣಕಾಸಿನ ಹರಿವು ಸ್ವಲ್ಪ ಅಷ್ಟು ಉತ್ತಮವಾಗಿರುವುದಿಲ್ಲ. ಖರ್ಚು ವೆಚ್ಚಗಳು ಜಾಸ್ತಿ ಇರ್ತವೆ. ಆದಾಯ ಕುಂಠಿತ ಆಗ್ಬೋದು, ಅಥವಾ ಬರಬೇಕಾದ ಹಣ ಎಲ್ಲ ಸ್ವಲ್ಪ ವಿಳಂಬ ಆಗುವಂಥದ್ದೆಲ್ಲ ಆಗುತ್ತೆ. ಹಾಗಾಗಿ ಈ 3 ದಿನಗಳಲ್ಲಿ ಸ್ವಲ್ಪ ನಿಮ್ಮ ಮಾತು, ನಡವಳಿಕೆ ಜೊತೆಗೆ ಹಣಕಾಸಿನ ಬಗ್ಗೆ, ಜೊತೆಗೆ ಯಾವುದೇ ರೀತಿಯ ಈ ಆನ್ಲೈನ್, ಆಫ್ಲೈನ್ ಇರೋದು ಪೇಮೆಂಟ್ಗಳ ಬಗ್ಗೆ ಸಹ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗತ್ತೆ ಈ ಕೊನೆಯ 3 ದಿನಗಳಲ್ಲಿ. ವಿಶೇಷವಾಗಿ ಮಕರ ರಾಶಿಯವರಿಗೆ ಈ ವಾರದಲ್ಲಿ ಬರತಕ್ಕಂಥ ಹಲವಾರು ಶುಭ ಫಲಗಳು ಭಾನುವಾರದಿಂದ ಬುಧವಾರದವರೆಗೆ ವಿಶೇಷ ಶುಭ ಫಲಗಳು ಬರಲಿವೆ. ಗುರುವಾರ, ಶುಕ್ರವಾರ, ಶನಿವಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಯನ್ನು ಅನುಸಾರ ಮಾಡಬೇಕು. ಅದರ ಹೊರತು ಏನು ನಿಮಗೆ ಕಷ್ಟ ಕಂಟಗಳಿಲ್ಲ, ಆರೋಗ್ಯಕ್ಕೆ ಅದು ಇನ್ನಿತರ ನಿಮ್ಮ ವೈಯಕ್ತಿಕ ವಿಚಾರಕ್ಕೆ ಅಂಥದ್ದೇನು ತೊಂದರೆಗಳಿಲ್ಲ. ಹೆಚ್ಚಿನ ಶುಭ ಫಲಗಳನ್ನು ಈ ವಾರದಲ್ಲಿ ನಿರೀಕ್ಷೆ ಮಾಡ್ಬೋದು. ಎಲ್ಲ ಮಕರ ರಾಶಿಯವರು ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣವನ್ನು ಬಳಸ್ಕೊಳ್ಳಿ. ಸಂಖ್ಯೆಗಳು 2, 3, 4, 6, 2, 3, 4, 6 ಸಂಖ್ಯೆಯನ್ನು ಬಳಸಬಹುದಾಗಿದೆ. ಎಲ್ಲ ಮಕರ ರಾಶಿಯವರಿಗೆ ಈ ವಾರವು ಶುಭದಾಯಕವಾಗಲಿ. ಮುಂದೆ ಗಮನಿಸೋಣ ಕುಂಭರಾಶಿ. ಕುಂಭರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಆರಂಭ ಆಗ್ತಾಯಿದೆ. ಭಾನುವಾರ, ಸೋಮವಾರ 2 ದಿನಗಳಲ್ಲಿ ಸ್ವಲ್ಪ ನಿಮಗೆ ಅನಪೇಕ್ಷಿತವಾದ ಖರ್ಚುಗಳು ಬರುವಂಥದ್ದು, ಅನಿರೀಕ್ಷಿತವಾದ ಖರ್ಚುಗಳು ಬರುವಂಥದ್ದು. ಯಾವುದೇ ರೀತಿಯೂ ಹೂಡಿಕೆ ಮಾಡಿಟ್ಟಂಥ ಹಣವನ್ನು ಅಥವಾ ಯಾವುದೇ ರೀತಿ ನಿಮಗೆ ಉಳಿತಾಯದ ಹಣವನ್ನು ಯಾವುದೇ ರೀತಿ ಅನಿರೀಕ್ಷಿತ ಖರ್ಚುಗಳಿಗಾಗಿ ನೀವು ಅದನ್ನು ತೆಗಿಬೇಕಾದ ಪ್ರಸಂಗಗಳು ಬರುವಂಥದ್ದು. ಜೊತೆಗೆ ಮನಸ್ಸಲ್ಲಿ ಸ್ವಲ್ಪ ಚಿಂತೆ, ದುಃಖ, ಆತಂಕದ ಘಟನೆಗಳು, ಮನೆಯಲ್ಲಿ ಸಹ ಒಂದು ಕಲಹದ ವಾತಾವರಣಗಳು. ಹಾಗಾಗಿ ಈ ವೈಯಕ್ತಿಕವಾಗಿ ಮನಸ್ಸಿನ ವಿಚಾರವೂ ಅಷ್ಟು ಉತ್ತಮವಿಲ್ಲ, ಜೊತೆಗೆ ಹಣದ ವಿಚಾರವೂ ಅಷ್ಟೊಂದು ಉತ್ತಮ ಫಲಗಳು ಬರ್ತಾಯಿಲ್ಲ. ಮನಸ್ಸಲ್ಲಿ ನಾನಾ ರೀತಿಯ ಏರುಪೇರುಗಳಾಗುವಂಥದ್ದು, ಅಥವಾ ಮಾತಿನ ಚಕಮಕಿಗಳು ಮನೆಯ ಸದಸ್ಯರಲ್ಲೋ ಅಥವಾ ನಿಮ್ಮ ವೃತ್ತಿ ಜಾಗದಲ್ಲೋ ಮಾತಿನ ಚಕಮಕಿಗಳು ಆಗುವಂಥದ್ದು. ಹಾಗಾಗಿ 2 ದಿನಗಳಲ್ಲಿ ಭಾನುವಾರ, ಸೋಮವಾರದಂದು ಯಾವುದೇ ರೀತಿಯ
ಒಂದು ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಅಷ್ಟು ಉತ್ತಮವಿಲ್ಲ. ಜೊತೆಗೆ ಯಾವುದೇ ರೀತಿಯ ದೊಡ್ಡ ಮೊತ್ತದ ಹಣವನ್ನು ಕೊಡೋದು ಅಥವಾ ಪಡೆಯೋದು ಅಥವಾ ಸಾಲ ಕೊಡೋದು ಸಾಲ ಮಾಡುವುದಕ್ಕೆ ಅಷ್ಟು ಉತ್ತಮವಿಲ್ಲ. ಅದೇ ರೀತಿ ಯಾವುದೇ ರೀತಿಯ ನಿಮ್ಮ ಒಪ್ಪಂದ ಪತ್ರಗಳನ್ನು ಸಹಿ ಮಾಡುವ ಮುಂಚೆ ಸ್ವಲ್ಪ ಅದನ್ನು ಪರಿಶೀಲನೆ ಮಾಡಿ ನೋಡಬೇಕಾಗುತ್ತೆ. ಅದರಲ್ಲಿ ಯಾವುದರಲ್ಲಿ ನೀವು ಒಂದು ವಂಚನೆಗೆ ಮೋಸಕ್ಕೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ ಅಥವಾ ಇವೆರಡು ಕೆಲಸಗಳನ್ನು ಒಂದೆರಡು ದಿನದ ಮಟ್ಟಿಗೆ ನೀವು ಮುಂದೂಡಬಹುದು ಅಥವಾ ಪೋಸ್ಟ್ಪೋನ್ ಮಾಡುವಂಥದ್ದು ಉತ್ತಮವಾಗಿರುತ್ತೆ. ಹಾಗಾಗಿ ಈ ದಿನ ಅಷ್ಟೇನು ಉತ್ತಮ ಫಲಗಳು ನಿಮಗೆ ಕಂಡು ಬರ್ತಾ ಇಲ್ಲ. ಇನ್ನು ಆ ಬಳಿಕ ಬರುವಂಥ ಮಂಗಳವಾರ ಬುಧವಾರ 13-14 ಆಗಸ್ಟ್ 13-14 ನಿಮ್ಮ ಪಾಲಿಗೆ ಅತ್ಯುತ್ತಮ ದಿನ. ಆ ದಿನಗಳನ್ನು ಯಾವುದೇ ಕೆಲಸ ಕಾರ್ಯಗಳು ನಿಮಗೆ ಜಯ ಆಗುತ್ತೆ, ಸಿದ್ಧಿ ಆಗುತ್ತೆ. ಜೊತೆಗೆ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸವೆಲ್ಲ ಮುನ್ನಡೆಯಾಗಿ ನಿಮಗೆ ಪರವಾಗುತ್ತೆ. ಅದೇ ರೀತಿ ಅನಿರೀಕ್ಷಿತವಾದ ಲಾಭಗಳು ಬರಲಿವೆ. ಜೊತೆಗೆ ನಿರೀಕ್ಷಿತವಾದ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಸಹ ನಿರಂತರವಾದ ಲಾಭಗಳು ಬರಲಿವೆ. ಬರಬೇಕಾದಂತಹ ನಿಮಗೆ ದೊಡ್ಡ ಮೊತ್ತದ ಹಣದ ಸಂಗ್ರಹ ಇದನ್ನು ಬರುವಂಥದ್ದು. ಅದೇ ರೀತಿ ನಿಮ್ಮ ಒಂದು ಬಂಧುಗಳಿಂದ ಮಿತ್ರರಿಂದ ನಿಮಗೆ ಶುಭ ಸಮಾಚಾರಗಳು ಬರುವಂಥದ್ದು. ಇನ್ನು ನಿಮಗೆ ಇಷ್ಟಪಟ್ಟಂತಹ ಕೆಲವು ವಸ್ತುಗಳನ್ನು, ಭೋಗ ಸಾಮಗ್ರಿ ಅಂದರೆ ಲಕ್ಸುರಿ ವಸ್ತುಗಳನ್ನು ಇತ್ಯಾದಿಗಳನ್ನು ಕೊಳ್ಳುವಂಥ ಅವಕಾಶ, ಕೆಲವರಿಗೆ ಯಂತ್ರ, ವಾಹನ, ಉಪಕರಣ, ವಸ್ತ್ರ, ಆಭರಣ ಇತ್ಯಾದಿಗಳನ್ನು ಕೊಳ್ಳುವಂಥ ಅವಕಾಶ ಸಹ ಒದಗಿ ಬರಲಿದೆ. ಮಹಿಳೆಯರು, ಗೃಹಿಣಿಯರಿಗೂ ಉತ್ತಮ ಇದೆ. ವಿದ್ಯಾರ್ಥಿಗಳಿಗೂ ಯುವಕರಿಗೂ ಸಹ ಶುಭ ದಿನ ಆಗಿದೆ ಈ 13-14 ಅಂದರೆ ಮಂಗಳವಾರ ಬುಧವಾರ. ಆ ಬಳಿಕ ಬರುವಂಥ ಗುರುವಾರ, ಶುಕ್ರವಾರ, ಶನಿವಾರ ಅಂದರೆ 3 ದಿನಗಳಲ್ಲಿ ಅಲ್ಲಿ ನಿಮಗೆ ಲಾಭ ಸ್ಥಾನದಲ್ಲಿ ಬರ್ತಾನೆ ಚಂದ್ರನು. ಲಾಭ ಸ್ಥಾನದಲ್ಲಿ ಆ ಚಂದ್ರನ ಪ್ರವೇಶವಾಗುವಂಥದ್ದೇ ಆ 3 ದಿನಗಳು ನಿಮಗೆ ಅತ್ಯಂತವಾದ ಲಾಭವನ್ನು ಕೊಡಲಿವೆ. ಸಾಡೆಸಾತಿಯ ಒಂದು ಭೀಕರ ಪರಿಣಾಮದಲ್ಲಿದ್ದರೂ ನಾನು ಆಗಲೇ ಹೇಳ್ತಿದ್ದೇನೆ, ನೀವು ಬರೀ ಶನಿ ಅಥವಾ ರಾಹು, ಕೇತು ಈ 3 ಗ್ರಹಗಳ ಅಥವಾ ಇನ್ನಿತರ ಗ್ರಹಗಳ ಒಂದು ಪರಿಣಾಮವನ್ನು ಗಮನಿಸೋದಿಲ್ಲ. ಅಲ್ಲಿ ನಮಗೆ ಪ್ರತಿ ಬಾರಿನೂ ಚಂದ್ರನು ತಿಂಗಳಲ್ಲಿ ಕನಿಷ್ಠ ಪಕ್ಷ ಒಂದು ರಾಶಿಗೆ 12 ಅಥವಾ 13 ದಿನಗಳಿಂದ ಹೆಚ್ಚು ದಿನಗಳು ಉತ್ತಮ ಫಲನ ಚಂದ್ರನ ಅನುಗ್ರಹದಿಂದ ಆಗೇ ಆಗುತ್ತೆ. ಅಂತಹ ದಿನಗಳು ಖಂಡಿತ ಎಲ್ಲ ರಾಶಿಯವರಿಗೂ ಬರುತ್ತೆ. ಆ ದಿನಗಳನ್ನು ನಾವು ನೋಡಿಕೊಂಡು ಸದುಪಯೋಗ ಪಡಿಸುವಂಥದ್ದು. ಈಗ ಅಂತಹ ದಿನ ಕುಂಭರಾಶಿಯವರಿಗೂ ಬಂದಿದೆ. 13-14 ಬಳಿಕ 15, 16, 17 ನಿರಂತರವಾಗಿ 3 ದಿನಗಳು ನಿಮಗೆ ಲಾಭ ಸ್ಥಾನದಲ್ಲಿ ಚಂದ್ರನು ಇದ್ದಾನೆ. ಈ ಕಾಲದಲ್ಲಿ ನೀವು ಮಾಡುವಂಥ ಯಾವುದೇ ಪ್ರಯತ್ನಗಳಿಗೆ ಸಫಲತೆ ಇದೆ. ಉದ್ಯೋಗದಲ್ಲಿ ಪ್ರಯತ್ನ ಮಾಡಿದ್ರೆ ಉದ್ಯೋಗ ಸಿಗಂತೆ, ವ್ಯಾಪಾರಕ್ಕಾಗಿ ಪ್ರಯತ್ನ ಮಾಡಿದ್ರೆ ವ್ಯಾಪಾರವನ್ನು ಅಭಿವೃದ್ಧಿಪಡಿಸ್ಬೋದು. ಹೊಸ ಸ್ಟಾರ್ಟಪ್ಗಳನ್ನು ಮಾಡಬೇಕಾದ್ರೆ ಯಾರೋ ವ್ಯಕ್ತಿಗಳನ್ನು ಭೇಟಿ ಮಾಡ್ಬೋದು. ಯಾವುದೇ ನಿಮ್ಮ ಕೆಲಸ ಕಾರ್ಯಗಳಾಗಬೇಕಾದ್ರೆ ಯಾವುದೇ ಪ್ರಮುಖ ವ್ಯಕ್ತಿಗಳನ್ನು, ಅಧಿಕಾರಿಗಳನ್ನು ಅಥವಾ ಪ್ರಭಾವಿ ವ್ಯಕ್ತಿಗಳನ್ನು, ರಾಜಕಾರಣಿ ಯಾರನ್ನು ಭೇಟಿ ಮಾಡಬೇಕೋ ಅದು ಈ ದಿನಗಳಲ್ಲಿ ಅಂದರೆ ಗುರುವಾರ, ಶುಕ್ರವಾರ, ಶನಿವಾರಗಳಲ್ಲಿ ನೀವು ಮಾಡಿದಂಥ ಭೇಟಿಯು ಫಲಪ್ರದ ಅಂದರೆ ಫ್ರೂಟ್ಫುಲ್ ಆಗಿ ಆಗುತ್ತೆ, ಅಂದರೆ ಸಕ್ಸಸ್ ಆಗುತ್ತೆ. ಅದನ್ನು ಗಮನಿಸಿಕೊಳ್ಳಿ. ಇನ್ನು ಯುವಕರು, ಸಾಧಕರು, ವಿದ್ಯಾರ್ಥಿಗಳು ನಿಮ್ಮ ಸಾಧನೆಗೆ, ಪ್ರತಿಭೆಗೆ ಪುರಸ್ಕಾರಗಳಿವೆ. ಕೆಲವೊಬ್ಬರಿಗೆ ಬಹುಮಾನ ಬರ್ಬೋದು. ಇನ್ನು ಕೆಲವರು ಒಂದು ಉನ್ನತ ಹುದ್ದೆಗೆ ಈಗ ಸಿಲೆಕ್ಟ್ ಆಗುವಂಥದ್ದು, ಅಂಥ ಆಫರ್ ಲೆಟರ್ಗಳೆಲ್ಲ ಬರುವಂಥದ್ದು. ಇನ್ನು ಕೆಲವರಿಗೆ ವಿದೇಶದಲ್ಲಿ ಉದ್ಯೋಗಕ್ಕೆ ಆಹ್ವಾನಗಳು ಬರುವಂಥದ್ದು. ಅದು ಹಿಂದೆ ನೀವು ಇಂಟರ್ವ್ಯೂ ಕೊಟ್ಟಂತಹ ಒಂದು ರಿಸಲ್ಟ್ಗಳು ಈಗ ನೀವು ಸಿಲೆಕ್ಷನ್ ಆಗುವಂಥದ್ದು. ಈ ರೀತಿ ಅನೇಕ ರೀತಿಯ ಶುಭ ಫಲಿತಾಂಶಗಳು 15, 16, 17ರಲ್ಲಿ 3 ದಿನಗಳಲ್ಲಿ ಕಂಡುಬರುತ್ತೆ. ಚೆನ್ನಾಗಿ ಉತ್ತಮವಾದ ಅವಕಾಶನ ನೀವು ಅದನ್ನು ತಪ್ಪಿಸದೆ ಅದನ್ನು ಸದುಪಯೋಗ ಮಾಡಿಕೊಳ್ಳಿ. ಒಟ್ಟಿನಲ್ಲಿ ಈ ವಾರದಲ್ಲಿ ನಿಮಗೆ 13ರಿಂದ 17ರವರೆಗೆ ಉತ್ತಮ ಫಲಗಳನ್ನು, ಮಂಗಳವಾರದಿಂದ ಶನಿವಾರದವರೆಗೆ ಅತ್ಯುತ್ತಮ ಫಲಗಳನ್ನು ನೀವು ನಿರೀಕ್ಷೆ ಮಾಡ್ಬೋದು ಕುಂಭರಾಶಿಯವರು ಅಪರೂಪಕ್ಕೆ ಬಂದಂಥ ಯೋಗಗಳಿಂದ. ಜೊತೆಗೆ ಈ ವಾರದಲ್ಲಿ ಪೂರ್ತಿ ನಿಮಗೆ ವಿಶೇಷವಾಗಿ ರವಿಯ ಅನುಗ್ರಹ ಇರುತ್ತೆ. ಆಮೇಲೆ ಇರೋದಿಲ್ಲ. 17ಕ್ಕೆ ಯಾವಾಗ ರವಿ ಸಿಂಹ ಸಂಕ್ರಾಂತಿ ಆಗುತ್ತೆ ಆವಾಗ ನಿಮಗೆ ರವಿ ಬಲ ಇರೋದಿಲ್ಲ. ಹಾಗಾಗಿ ಈ ವಾರದಲ್ಲಿ ರವಿ ಬಲ ಇರುವಂಥ ಕೊನೆಯ ವಾರ ಆಗಿರುತ್ತೆ. ಆ ಬಳಿಕ ನೀವು ಒಂದಷ್ಟು 2-3 ತಿಂಗಳು ವೆಯ್ಟ್ ಮಾಡಬೇಕು, ಕಾಯಬೇಕಾಗತ್ತೆ. ಹಾಗಾಗಿ ಈ ಒಂದು ವಾರದಲ್ಲಿ ನಿಮಗೆ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಅಥವಾ ಏನು ಭೂಮಿ ಪತ್ರದ ದಾಖಲೆಗಳು ಅಥವಾ ಯಾವುದೇ ರೀತಿಯ ರೆಕಾರ್ಡ್ಗಳು ಅದನ್ನೆಲ್ಲ ಮಾಡಿಸಬೇಕು, ಅದನ್ನು ಈ ವಾರದೊಳಗಾಗಿ ಮಾಡಿಕೊಳ್ಳಿ. ಆ ಬೆಳಕ ಅದು ಸ್ವಲ್ಪ ಅಷ್ಟೊಂದು ಉತ್ತಮ ಇರೋದಿಲ್ಲ. ಹಾಗಾಗಿ ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಕೆಲಸದಲ್ಲಿ ಮುನ್ನಡೆದಿದೆ, ಭೂಮಿ ದಾಖಲೆಗಳಲ್ಲಿ ಉತ್ತಮ ಇದೆ, ಅಥವಾ ಏನಾದರೂ ರಿಯಲ್ ಎಸ್ಟೇಟ್ ಸಂಬಂಧಿತ ಕೆಲಸ ಕಾರ್ಯಗಳು ಸಹ ಉತ್ತಮವಾದ ಅವಕಾಶ ಇದೆ. ಹಾಗಾಗಿ ಈ ವಾರವನ್ನು ಒಂದು ಶ್ರದ್ಧೆಯಿಂದ, ನಿಷ್ಠೆಯಿಂದ ಸದುಪಯೋಗಪಡಿಸಿಕೊಳ್ಳಿ. ಅದರಲ್ಲೂ ವರಮಹಾಲಕ್ಷ್ಮಿ ಬರುವಂಥ ಶುಕ್ರವಾರ ದಿನ ಸಹ ನಿಮಗೆ ಪ್ರಶಸ್ತವಾದ ಬಂದಿದೆ. ದೇವಿಯ ಅನುಗ್ರಹ ಸಹ ಇರುತ್ತೆ. ಈ ವಾರದಲ್ಲಿ ಬಳಸುವಂಥ ಬಣ್ಣ ಹೊರಜೊತೆ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣವನ್ನು ಬಳಸ್ಕೋಬೋದು. ಸಂಖ್ಯೆಗಳು 1 ಮತ್ತು 2, 1 and 2 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಈ ಕುಂಭರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಮೀನರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಅಂದುಕೊಂಡು ಬಂದಿದೆ. ಭಾನುವಾರ, ಸೋಮವಾರಗಳಲ್ಲಿ ಅಷ್ಟೇನು ನಮಗೆ ಲಾಭದಾಯಕವಾಗಿ ಕಂಡು ಬರ್ತಾಯಿಲ್ಲ. 2 ದಿನಗಳಲ್ಲಿ ಸ್ವಲ್ಪ ಆತಂಕ ಹೆಚ್ಚಾಗುತ್ತೆ. ಜೊತೆಗೆ ಆರೋಗ್ಯದಲ್ಲಿ ನಿಮಗೆ ಆಹಾರದಿಂದಲೋ, ನೀರಿನಿಂದಲೋ ಅಥವಾ ಹವಾಮಾನದ ಏರುಪೇರಿನಿಂದಲೋ ಏನಾದರೂ ಆರೋಗ್ಯದಲ್ಲಿ ಏರ್ಪಡ್ಬೋದು. ಅಥವಾ ಈ ಬರೋತಕ್ಕಂಥ ಸೀಸನಲ್ಲಿ ಬರುವಂತಹ ಕೆಲವು ಈ ಶೀತ, ನೆಗಡಿ, ಜ್ವರ ಇತ್ಯಾದಿಗಳು ಸಹ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಆರೋಗ್ಯದ ಬಗ್ಗೆ ಕಾಳಜಿ ಬೇಕು. ಇನ್ನು ಯಾರಿಗೆ BP, ಶುಗರು, ಅಸ್ತಮ ಅಥವಾ ಇನ್ನಿತರ ಜಾಯಿಂಟ್ ಪೇನ್ ಎಲ್ಲ ಇರ್ತೋ ಅಂಥವರು ತಮ್ಮ ಆರೋಗ್ಯದ ಒಂದು ತಪಾಸಣೆಯನ್ನು, ಚಿಕಿತ್ಸೆಯನ್ನು ಸರಿಯಾದ ಕಾಲಕ್ಕೆ ಮಾಡ್ಕೊಳ್ಬೇಕು. ಯಾಕಂದರೆ ಈ ಭಾನುವಾರ, ಸೋಮವಾರದಂದು ನಿಮಗೆ ಇದ್ದಂಥ ಅನಾರೋಗ್ಯವು ಇದು ಸ್ವಲ್ಪ ಜಾಸ್ತಿ ಆಗ್ಬೋದು. ಉದಾಹರಣೆಗೆ ಶುಗರ್ ಇದ್ದವರಿಗೆ ಶುಗರ್ ಜಾಸ್ತಿ ತೋರಿಸ್ಬೋದು, BP ಇದ್ದವರಿಗೆ BP ಸ್ವಲ್ಪ ಜಾಸ್ತಿ ತೋರಿಸ್ಬೋದು. ಈ ರೀತಿ ಅಂತಹ ಒಂದು ಏರುಪೇರುಗಳಾಗುವಂಥ ಸಾಧ್ಯತೆ. ಹಾಗಾಗಿ ಭಾನುವಾರ, ಸೋಮವಾರ ಆರೋಗ್ಯದ ಕಾಳಜಿ ಗಮನಿಸಿ. ಜೊತೆಗೆ ತುಂಬ ಸ್ವಲ್ಪ ಆರೋಗ್ಯದಲ್ಲಿ ಸುಸ್ತು ಇತ್ಯಾದಿಗಳಾದರೆ ತಕ್ಷಣವಾಗಿ ವೈದ್ಯಕೀಯ ಸಲಹೆ, ಚಿಕಿತ್ಸೆಯನ್ನು ಪಡ್ಕೊಳ್ಬೇಕಾಗತ್ತೆ. ಇನ್ನು ಆ ಬಳಿಕ ಈ ನಿಮ್ಮ ಹಣಕಾಸಿಗೆ ಸಂಬಂಧಪಟ್ಟ ಸಹ ಅಷ್ಟೇನು ಉತ್ತಮ ಇಲ್ಲ. ಭಾನುವಾರ, ಸೋಮವಾರದಂದು 2 ದಿನಗಳಲ್ಲಿ ಹಣಕಾಸಿಗೆ ಸ್ವಲ್ಪ ವೈರುಧ್ಯಗಳು ಹೆಚ್ಚಾಗುತ್ತೆ. ಜೊತೆಗೆ ಕಷ್ಟಗಳು ಹೆಚ್ಚಳಾಗುವಂಥ ಸಾಧ್ಯತೆ ಇರುತ್ತೆ. ಆ ಬಳಿಕ ಬರುವಂಥ ಮಂಗಳವಾರ, ಬುಧವಾರ ಸಾಮಾನ್ಯ ದಿನ.
2 ದಿನಗಳಲ್ಲಿ ನಿಮಗೆ ಆರೋಗ್ಯ ಎಲ್ಲ ಸ್ವಲ್ಪ ಪರವಾಗಿಲ್ಲ, ಆರೋಗ್ಯ ಸುಧಾರಣೆ ಇರುತ್ತೆ. ಈ ದಿನ ನಿಮ್ಮ ಹಣಕಾಸಿಗೆ ಸಂಬಂಧಪಟ್ಟ ಸ್ವಲ್ಪ ತೊಂದರೆಗಳು ಬರ್ಬೋದು. ಹಣಕಾಸಿನ ನಷ್ಟ ಕಷ್ಟಗಳಾಗುವಂಥದ್ದು, ಯಾವುದೇ ರೀತಿಯಿಂದ ನಿಮ್ಮ ಹಣವು ಕಳೆದುಕೊಳ್ಳುವಂಥದ್ದು ಅಥವಾ ಆನ್ಲೈನಲ್ಲೋ ಆಫ್ಲೈನಲ್ಲೋ ವಂಚನೆಗೆ ಒಳಗಾಗುವಂಥದ್ದು, ಇನ್ನಿತರ ಮಾತು ನೀವು ಅಲ್ಲಿ ಹಣವನ್ನು ತೊಡಗಿಸಿಕೊಂಡು ಆಮೇಲೆ ಹಣ ನಷ್ಟ ಆಗುವಂಥದ್ದು. ಜೊತೆಗೆ ನಿಮ್ಮ ಪ್ರಯಾಣ ಕಾಲದಲ್ಲೋ ಪ್ರವಾಸ ಕಾಲದಲ್ಲೋ ಅಥವಾ ನಿಮ್ಮ ದೈನಂದಿನ ಚಟುವಟಿಕೆಯಲ್ಲೋ ಏನಾದರೂ ಅಮೂಲ್ಯವಾದ ವಸ್ತುಗಳನ್ನು, ಒಡವೆಗಳನ್ನು ಅಥವಾ ಹಣವನ್ನು, ಚಿನ್ನವನ್ನು ಕಳೆದುಕೊಳ್ಳುವಂಥದ್ದು ಅಥವಾ ಕಳ್ಳತನ ಆಗುವ ಸಾಧ್ಯತೆ ಸಹ ಕಂಡು ಬರುತ್ತೆ. ಹಾಗಾಗಿ 13-14ರಲ್ಲಿ ನಿಮ್ಮ ಎಲ್ಲ ವಸ್ತು, ಒಡವೆ, ಹಣಕಾಸು, ಪೇಮೆಂಟ್, ಪಾವತಿಗಳ ಬಗ್ಗೆ ಎಚ್ಚರಿಕೆ ಹೆಚ್ಚಬೇಕು. ಜೊತೆಗೆ ಯಾವುದೇ ಒಂದು ವಂಚನೆಗೆ, ಮೋಸಕ್ಕೆ ಒಳಗಾಗದಂತೆ ತುಂಬ ಮುನ್ನೆಚ್ಚರಿಕೆ 13-14ರಲ್ಲಿ ಖಂಡಿತ ಬೇಕಾಗುತ್ತೆ ಮೀನರಾಶಿಯವರಿಗೆ. ಇನ್ನು ಆ ಬಳಿಕ ಬರುವಂಥ ಕೊನೆಯ 3 ದಿನಗಳು 15, 16, 17 ಗುರುವಾರ, ಶುಕ್ರವಾರ, ಶನಿವಾರ, ಆ 3 ದಿನಗಳಲ್ಲಿ ಚಂದ್ರನು ಕರ್ಮಸ್ಥಾನದಲ್ಲಿ ಇದ್ದುಕೊಂಡು ನಿಮಗೆ 10ನೇ ಮನೆಯಲ್ಲಿರುವಂಥ ಚಂದ್ರನಿಂದಾಗಿ ಯಶಸ್ಸು, ಕೀರ್ತಿ, ಜಯ, ಲಾಭ ಸಿಗುತ್ತೆ. ಎಲ್ಲ ಕೆಲಸ ಕಾರ್ಯಗಳಲ್ಲಿ ಮುನ್ನಡೆ ಇದೆ. ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಎಲ್ಲ ಮುನ್ನಡೆ ಆಗುತ್ತೆ. ಅದರಲ್ಲೂ ನಿಮಗೆ ಈ 17ನೇ ದಿನಾಂಕ, ಈ ವಾರದ ಕೊನೆ ಅಂದರೆ ಭಾನುವಾರ, ಶನಿವಾರದಿಂದ 17ನೇ ದಿನಾಂಕದಿಂದ 17ನೇ ತಾರೀಕಿಂದ ನಿಮಗೆ ಅಲ್ಲಿ ಸೂರ್ಯನ ಅನುಗ್ರಹ ಆರಂಭ ಆಗುತ್ತೆ. ಸೂರ್ಯನು ಸಿಂಹ ಮಾಸದಲ್ಲಿ ಬರ್ತಿದ್ದಂತೆ ಅಲ್ಲಿ ನಿಮ್ಮ ರಾಶಿಗೆ ಷಷ್ಠದಲ್ಲಿ ಅಥವಾ 6ರ ಸ್ಥಾನದಲ್ಲಿ ಬರುವಂಥ ಸೂರ್ಯನು ನಿಮಗೆ ಆರೋಗ್ಯವನ್ನು, ಕೀರ್ತಿಯನ್ನು, ಯಶವನ್ನು, ಲಾಭವನ್ನು ಕೊಡದಿದ್ದಾನೆ. ಮುಂದಿನ 1 ತಿಂಗಳ ಕಾಲ ಅಂದರೆ ಸುಮಾರು ಸೆಪ್ಟೆಂಬರ್ 16ರವರೆಗೆ ರವಿಯ ಅನುಗ್ರಹ ಇರುವಂಥ ಕಾಲ ಆರಂಭ ಆಗುತ್ತೆ. ಹಾಗಾಗಿ ಶನಿವಾರದಿಂದ ರವಿಯ ತರಂಗಗಳಿಂದ ನಿಮಗೆ ಈ ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಕೆಲಸ, ಇನ್ನಿತರ ಕೆಲಸ ಕಾರ್ಯಗಳು ಬೇಗನೆ ಆಗಲಿವೆ. ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗನೆ ಆಗುವಂಥದ್ದು, ಲಾಭಗಳು ಬರುವಂಥದ್ದು, ಇಷ್ಟಾರ್ಥ ಸಿದ್ಧಿ ಆಗುವಂಥದ್ದು, ಬಂಧುಗಳ ಜೊತೆಗೆ ಬಾಂಧವ್ಯ ವೃದ್ಧಿ ಆಗುವಂಥದ್ದು. ಈ ರೀತಿ ಅನೇಕ ಶುಭ ಫಲಗಳನ್ನು ಈ ವಾರದ ಕೊನೆಯ 3 ದಿನಗಳಂದರೆ 15, 16, 17 ನಿರೀಕ್ಷೆ ಮಾಡ್ಬೋದಾಗಿದೆ ಮೀನರಾಶಿಯವರು. ಅದರಲ್ಲೂ ವಿಶೇಷವಾಗಿ ವರಮಹಾಲಕ್ಷ್ಮಿ ಒಂದು ಕೃಪೆಯ ಬರುವಂಥ ಶುಕ್ರವಾರ ದಿನದಂದು, ಆ ಶ್ರಾವಣ ಶುಕ್ಲ ಶುಕ್ರವಾರದಂದು ನಿಮಗೆ ವಿಶೇಷವಾದ ತಾಯಿಯ ಅನುಗ್ರಹಗಳು ಬರಲಿವೆ. ಅದರ ಬೆನ್ನಗೆ ನಿಮಗೆ ಅದೇ ದಿನ ರವಿಯ ಅನುಗ್ರಹ ಸಹ ಆಗುವಂಥದ್ದು. ಹಾಗಾಗಿ ಅಪರೂಪದ ಶುಕ್ರ ಆದಿತ್ಯರ ವಿಶೇಷವಾದ ಒಂದು ಆಶೀರ್ವಾದನ ಸದ್ಬಳಕೆ ಮಾಡಿಕೊಳ್ಳಿ. ಈ ವಾರದಲ್ಲಿ ಮೀನರಾಶಿಯವರು ಬಳಸುವಂಥ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ, ಜೊತೆಗೆ ಈ ವಾರದಲ್ಲಿ ರೆಡ್ ಅಥವಾ ಕೆಂಪು ಬಣ್ಣ. ಮಂಗಳನ ಅನುಗ್ರಹ ನಿಮಗೆ ಈ ವಾರದ ಪೂರ್ತಿ ಇರದೆ. ಅದೇ ರೀತಿ ಈ ವಾರದ ಕೊನೆಯ ದಿನದಂದು ಶನಿವಾರದ ನಿಮಗೆ ಸೂರ್ಯನ ಅನುಗ್ರಹ ಆರಂಭ ಆಗುತ್ತೆ. ಆವಾಗ ನೀವು ಆರೆಂಜ್ ಅಥವಾ ಕೇಸರಿ ಬಣ್ಣ ಸಂಖ್ಯೆ 1 ಬಳಸ್ಬೋದು. ಇಲ್ಲಾಂದರೆ ನೀವು ಸ್ನೋ ಮತ್ತು ರೆಡ್ ಕಲರ್ನ ಈ ವಾರದಲ್ಲಿ ಬಳಸ್ಕೊಳ್ಳಿ. ಜೊತೆಗೆ ಸಂಖ್ಯೆ 2 ಮತ್ತು 9 2 and 9 ಸಂಖ್ಯೆಯನ್ನು ಈ ವಾರದಲ್ಲಿ ಬಳಸ್ಕೊಳ್ಳುವಂಥದ್ದು. ಜೊತೆಗೆ ವಾರದ ಕೊನೆಯ ದಿನದಿಂದ ಸಂಖ್ಯೆ 1 ಆರೆಂಜ್ ಕಲರ್ ಮತ್ತು ಸಂಖ್ಯೆ 1 ಬಳಸ್ಕೊಳ್ಬೋದಾಗಿದೆ. ಹಾಗಾಗಿ ಅಪರೂಪಕ್ಕೆ ನಿಮಗೆ ಇರುವಂಥ ಮಂಗಳನ ಅನುಗ್ರಹ ಇರುತ್ತೆ, ಜೊತೆಗೆ ಚಂದ್ರನ ಅನುಗ್ರಹ ಇರುತ್ತೆ, ಜೊತೆಗೆ ಕೊನೆಗೆ ನಿಮಗೆ ಆ ರವಿ ಅನುಗ್ರಹ ಸಹ ಪ್ರಾಪ್ತಿಯಾಗುತ್ತೆ. ಹಾಗಾಗಿ ಅನೇಕ ರೀತಿಯ ಶುಭ ಸಂಗತಿಗಳು ಈ ವಾರದಲ್ಲಿ ಸಿಗಲಿವೆ. ಆಕಸ್ಮಿಕ ಲಾಭ ಆಗುವಂಥದ್ದು, ಆಕಸ್ಮಿಕ ವಸ್ತುಗಳು ಸಿಗುವಂಥದ್ದು, ಅಥವಾ ಆಕಸ್ಮಿಕವಾಗಿ ಏನಾರನ್ನು ಭೇಟಿಯಾಗಿ ಅವರ ಮೂಲಕ ನಿಮಗೆ ಏನಾದರೂ ಕೆಲಸ ಕಾರ್ಯಗಳು, ಲಾಭಾರ್ಥಗಳು ಆಗುವಂಥದ್ದು. ಅನೇಕ ಶುಭ ಫಲಗಳನ್ನು ವಿದ್ಯಾರ್ಥಿಗಳು, ಯುವಕರು, ಸಾಧಕರು, ಮೀನರಾಶಿಯವರು ಈ ವಾರದಲ್ಲಿ ನಿರೀಕ್ಷಿಸಬಹುದಾಗಿದೆ. ಇವೆಲ್ಲವೂ ಈ ವಾರದ ಒಂದು 12 ರಾಶಿಗಳ ವಾರ ಭವಿಷ್ಯವನ್ನು ಸಂಕ್ಷಿಪ್ತವಾಗಿ ವಿವರಣೆ ಮಾಡಿದ್ದೇನೆ. ಈ ಜುಲೈ 11ರಿಂದ ಜುಲೈ 17ರವರೆಗಿನ ಅವಧಿಯ ಒಂದು ವಿಚಾರ. ಈ ವಾಹಿನಿಯನ್ನು ತಾವೆಲ್ಲರೂ ನಿರಂತರ ವೀಕ್ಷಿಸಿದರೆ, ಸಬ್ಸ್ಕ್ರೈಬ್ ಮಾಡಿದರೆ ತಮ್ಮ ಧನ್ಯವಾದಗಳು. ತಮಗೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೂ ತಮಗೆಲ್ಲರಿಗೂ ಆ ಭಗವತ್ ಕೃಪೆಯಿಂದ, ನವಗ್ರಹಗಳ ಆಶೀರ್ವಾದದಿಂದ ಆಯುರಾರೋಗ್ಯ, ಯಶಕೀರ್ತಿ, ಜಯಲಾಭ ಸಿದ್ಧಿಲೆಂದು ಪ್ರಾರ್ಥನೆ ಮಾಡುತ್ತಾ ಸರ್ವೇಷಾಂ ಸನ್ಮಂಗಲಾನಿ ಭವಂತು.